For the first step in the solution, point number A PC ನಲ್ಲಿ ಬರಲ್ಲ, B PC ನಲ್ಲಿ ಬರುತ್ತೆ, C PC ನಲ್ಲಿ ಬರುತ್ತೆ, D ಬಂದು ನಿಮ್ಗೆ ಯಾವ್ದು ಬರುತ್ತಿದೋ URP ಅಂತ ಹಾಕಿದ್ರೆ ನೋಡಿ, ಅನ್ರೇಜೆಡ್ ಪ್ರಾಫಿಟ್ ಸಂಬಂಧಪಟ್ಟಿರ್ತಕ್ಕಂಥದ್ದು. ಈ ಡೆಟಾರ್ಸ್ ಇನ್ಕ್ಲೂಡ್ಸ್ ಅಂತ ಅದೇನಾದ್ರು ಬಂತು ಅಂದ್ರೆ ಅದು ಇಂಟರ್ ಕಂಪನಿ ವರ್ಮಿಂಗ್ಸ್ ಹೋಗುತ್ತೆ. ಸೊ ಆಫ್ಟರ್ ದಿ thorough study of the problem, finally we have to go for the solution. ಈಗ solution ಹೋಗ್ತೀರಾ. So in the solution, what is the first step? Step number 1 ಏನು ಬರುತ್ತದೆ? What is the first step? Calculation of purchase consideration. Calculation of purchase consideration. Which method is applicable here? ಯಾವ method apply ಆಗುತ್ತೆ? ನೆಟ್ ಪೇಮೆಂಟ್ ಮೆಥಡ್ ಅಪ್ಲೈ ಆಗುತ್ತೆ. ಇದು ತುಂಬಾ ಕೇರ್ಫುಲ್ ಆಗಿರ್ಬೇಕು ನೀವು. ಪ್ರಾಬ್ಲಮ್ ನ ಓದ್ಕೊಂಡ್ಮೇಲೆ ಇಮಿಡಿಯೇಟ್ ಆಗಿ ಅದು ಯಾವ ಮೆಥಡ್ ಬರುತ್ತೆ, ಪರ್ಚೇಸ್ ಕನ್ಸಿಡರ್ ಯಾವ ಮೆಥಡ್ ಬರುತ್ತೆ ಅಂತ ಅದನ್ನ ಕೇಳ್ಕೊಂಡು ಇದು ಅರ್ಜೆಂಟ್ ಫಸ್ಟ್ ಅದನ್ನ ತಿಳ್ಕೊಬೇಕಾಗುತ್ತೆ ನೀವು. ಓಕೆ, ಸೊ ವಾಟ್ ಇಸ್ ದ ರೂಲ್ಸ್? ಎಲ್ಲಿ ನೆಟ್ ಪೇಮೆಂಟ್ ಮೆಥಡ್ ಬರುತ್ತೆ ದೇರ್ ಯು ಹ್ಯಾವ್ ಟು ಅಪ್ಲೈ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ನಂಬರ್ 14 ಕಂಪಲ್ಸರಿ ಅಪ್ಲೈ ಮಾಡ್ಕೋಬೇಕು. ಓಕೆ, ದಿಸ್ ಇಸ್ ಆಸ್ ಪರ್ AS14 ಪ್ರಕಾರ ಮಾಡ್ಕೋಬೇಕಾಗತ್ತೆ. ವಾಟ್ ಇಸ್ ದ ರೂಲ್ ಆಫ್ AS14? AS14 ಪ್ರಕಾರ PC ನಲ್ಲಿ ಏನ್ ಸೇರಿರ್ಬೇಕು, ಏನ್ ಸೇರಿರಬಾರ್ದು? ಯಾರು ರೆಸ್ಪಾನ್ಸ್ ಇಲ್ಲ. ಏನೇನ್ ಬರುತ್ತೆ? ದಟ್ ಈಸ್ PC is equal to payments to equity shareholders and preference shareholders. ಸಾರಿ, ಇಬ್ಬರು ಮಾತ್ರ ಬರಬೇಕು, ಬೇರೆ ಇನ್ನೇನು ಬರಬಾರ್ದು. ದಟ್ ಇಸ್ ದ ಕಂಡೀಷನ್ ಆಫ್ AS14. ಓಕೆ, ಸೊ ದಟ್ ಈಸ್ as for AS14. PC is equal to payment to equity shareholders and preference shareholders ಪದ ಬರ್ತದೆ. ಸೊ ಇದನ್ನ ಕಂಡುಹಿಡಿಯಲಿಕ್ಕೆ ನಾವು ಪುಟ್ ಎ ಸ್ಟೇಟ್ಮೆಂಟ್ ಹಾಕೊಳ್ಳಿ. ದಟ್ ಈಸ್ ಇಲ್ಲಿ 2 ಕಂಪನಿಗಳು ಬರ್ತಾ ಇದ್ದಾವೆ. 2 ಕಂಪನಿ ಯಾರಾದ್ರೂ ಡ್ರಾ ಮಾಡ್ತಾ ಇರೋದು? So this is particulars, so that is A company, B company. Okay, so first ಇಲ್ಲಿ ಏನು ಮಾಡಬೇಕು? say payments to equity shareholders. equity shareholders payment ಫಸ್ಟ್ ತೆಗೆದುಕೊಳ್ಳಿ. Okay, so equity shareholders payments ಏನೇನಿದೆ ಅಲ್ಲಿ? 8 ಜನ ಪಾರ್ಟಿಸಿಪೆಂಟ್, ಓನ್ಲಿ 9 ಮೆಂಬರ್ಸ್, 13-14 ಜನ ಇದ್ರು, ಎಲ್ಲ ಔಟ್. ಸೊ ಆಸ್ ಪರ್ ದ ಕಂಡೀಷನ್ ಗಿವನ್, ಈಗ ಅಲ್ಲಿ ಈಕ್ವಿಟಿ ಶೇರ್ ಹೋಲ್ಡರ್ಸ್ಗೆ ಏನೇನ್ ಪೇಮೆಂಟ್ ಕೊಡ್ತಾರೆ ಅಂತ ನೀವು ತಿಳ್ಕೋಬೇಕಾದ್ರೆ ಪಾಯಿಂಟ್ ನಂಬರ್ E ನೋಡಿ. Equity shareholders be allotted sufficient shares to cover the balance on their accounts after adjusting assets values by reducing plant and machinery by 10% and providing 5% are debtors. ಇದು ಯಾವ ಕಂಪನಿಗೆ? A ಕಂಪನಿಗೆ, B ಕಂಪನಿಗೆ ಅಂತ ಏನು ಹೇಳಿಲ್ಲ. ಹೇಳದೇ ಇದ್ದಾಗ ಅದು ನಾವು ಅನ್ಕೋಬೇಕು ಎರಡೂ ಕಂಪನಿಗೆ ಕಾಮನ್ ಆಗಿ ಅಪ್ಲೈ ಆಗುತ್ತೆ ಅಂತ ಬರುತ್ತೆ. ಸೊ therefore ಫಸ್ಟ್ ಆಫ್ ಆಲ್ ಯು ಹ್ಯಾವ್ ಟು ಟೇಕ್ ಅಪ್ ಅವರ ಅಕೌಂಟ್ ಅಲ್ಲಿ ಎಷ್ಟು ಬ್ಯಾಲೆನ್ಸ್ ಇರುತ್ತದೆ ಅವರ ಫಂಡ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾಗುತ್ತೆ, ಕಂಡುಹಿಡಿಬೇಕಾದ್ರೆ. ಫಸ್ಟ್ ಆಫ್ ಆಲ್ ಟೇಕ್ ಅಪ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಬರ್ಕೊಂಡ್ಬಂದ್ಬಿಡಿ. ಹಾಗೇನೆ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಂದ್ರೆ ಅವ್ರ ಅಮೌಂಟ್ ಏನೇನಿದೆ ನೀವು ಕಂಡುಹಿಡಿಬೇಕು. ಅವ್ರ ಅಕೌಂಟ್ ಅಲ್ಲಿ ಫೈನಲ್ ಎಷ್ಟು ಅಮೌಂಟ್ ಉಳ್ಕೊಳ್ಳುತ್ತೆ ಅಂತ ಕಂಡುಹಿಡ್ಕೊಂಡು ಹೋಗಬೇಕಾಗುತ್ತೆ. ಸೊ ವಾಟ್ ಇಸ್ ದ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಆಫ್ ಎ ಕಂಪನಿ? ಎ ಕಂಪನಿಯಲ್ಲಿ ಎಷ್ಟು ಈಕ್ವಿಟಿ ಶೇರ್ ಕ್ಯಾಪಿಟಲ್? 4 lakhs. 4 lakhs ಇದೆ ಸರ್. ಕಂಪನಿ ಎ ನಲ್ಲಿ 4 lakhs, ಬಿ ನಲ್ಲಿ 5 lakhs ಸರ್. ಬಿ ನಲ್ಲಿ 5 lakhs. ಸೊ ಅದನ್ನ ತಗೋಬೇಕು.
ಅವ್ರ ಕ್ಯಾಪಿಟಲ್ ಅವ್ರು ಕೊಡ್ಬೋದು. ಅಕೌಂಟ್ ಅಲ್ಲಿ ಎಷ್ಟು ಉಳಿತು ಅಷ್ಟು ಉಳಿಬೇಕು. ಈಗ ಅಡ್ಜಸ್ಟ್ಮೆಂಟ್ಸ್ ಎಲ್ಲ ನೋಡ್ಕೊಂಡು ಅಡ್ಜಸ್ಟ್ಮೆಂಟ್ ಅಲ್ಲಿ ಹೋದ್ಮೇಲೆ ಎಷ್ಟು ಅಮೌಂಟ್ ಬರುತ್ತೆ ಅದನ್ನ ಲೆಕ್ಕ ಮಾಡ್ಕೋಬೇಕಾಗ್ತದೆ ನೀವು. ಅದಕ್ಕೋಸ್ಕರ ಆ ರೀತಿ ಮಾಡ್ಲಿಕ್ಕೆ ಹೋಗ್ತೀವಿ. ಅದನ್ನ ಶೇರ್ ಹೋಲ್ಡರ್ಸ್ ಫಂಡ್ಸ್ ಅಂತ ಕರಿತೀವಿ. ನೋಡೋಣ ನೆಕ್ಸ್ಟ್ ವಿಚ್ ಆರ್ ದ ರಿಸರ್ವ್ಸ್ ಏನೇನಿದೆ. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಇದೆ. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಸೊ ವಾಟ್ ಇಸ್ ದ ಪ್ರಾಫಿಟ್ ಲಾಸ್ ಅಕೌಂಟ್? ಅದು ಕ್ರೆಡಿಟ್ ಸೈಡ್ ಅಲ್ಲಿ ಇರೋದು. ಲೈಬ್ರರಿ ಸೈಡ್ ಅಲ್ಲಿ ಇದ್ರೆ ಪ್ರಾಫಿಟ್ ಆಗುತ್ತೆ. ಯಾರ ಅಕೌಂಟ್ ಯಾರ ಇದೆ? ಏನಲ್ಲಿ ಇದೆ ನೋಡಿ 5 lakhs ಇದೆ ಆಯ್ತಲ್ವಾ. ಬಟ್ ಬಿ ನಲ್ಲಿ ಅದೇ ಅಮೌಂಟ್ ಏನಾಗಿದೆ ಕ್ರೆಡಿಟ್ ಸೈಡ್ ಅಸೆಟ್ ಸೈಡ್ ಅಲ್ಲಿ ಇದೆ ನೋಡಿ. ದಟ್ ಈಸ್ 1,40,000 ಅದು ಲಾಸ್. ಅದು 1,40,000 ಇದೆ ಲಾಸ್ ಇನ್ ಕೇಸ್ ಆಫ್ ಬಿ. ಏನಲ್ಲಿ ಪ್ರಾಫಿಟ್ ಇದೆ, ಬಿ ನಲ್ಲಿ ಲಾಸ್ ಇದೆ. ಲಾಸ್ ಅನ್ನ ಮೈನಸ್ ಅಂತ ಬ್ರಾಕೆಟ್ ಅನ್ನು ಹಾಕೊಳ್ಳಿ ಅಲ್ವಾ. ಸೊ ನೆಕ್ಸ್ಟ್ ಆಫ್ಟರ್ ಪ್ರಾಫಿಟ್ ಲಾಸ್ ಅಕೌಂಟ್ ಕಾಂಟಿಂಜೆನ್ಸಿ ರಿಸರ್ವ್ ಇದೆ ನೋಡಿ. ಕಾಂಟಿಂಜೆನ್ಸಿ ರಿಸರ್ವ್ ಬಂದ ಅಕ್ಲಾಗಿ ಅದು ಸ್ಟ್ಯಾಚ್ಯೂಟರಿ ರಿಸರ್ವ್ ಆಗುತ್ತೆ. ಬಟ್ ಇಲ್ಲ ಸ್ಟ್ಯಾಚ್ಯೂಟರಿ ರಿಸರ್ವ್ ನ ಕಂಟಿನ್ಯೂ ಮಾಡಿ ಅಂತ ಹೇಳಿಲ್ಲ. ಸ್ಟ್ಯಾಚ್ಯೂಟರಿ ರಿಸರ್ವ್ ಯಾವ ಕಂಪನಿಯಲ್ಲಿ ಇರೋದು? ಎ ಕಂಪನಿಯಲ್ಲಿ ಇದೆ. ದಟ್ ಈಸ್ 50,000 rupees. ಸೊ ಬಿ ಕಂಪನಿನಲ್ಲಿ ಇದು ಏನಾಗಿದೆ? ನಿಲ್ ಆಗಿದೆ, 0 ಇದೆ. ಓಕೆ. ಸೊ ಇದನ್ನೆಲ್ಲ ನೀವು ಟ್ಯಾಲಿ ಮಾಡಿದ್ರೆ ಯು ಆರ್ ಗೋಯಿಂಗ್ ಟು ಗೆಟ್ ದ ಈ ಶೇರ್ ಹೋಲ್ಡರ್ಸ್ ಫಂಡ್ಸ್ ಬರುತ್ತೆ. ಸೊ ಈಗ ಇದನ್ನ ಇಷ್ಟನ್ನ ಟೋಟಲ್ ಮಾಡ್ಕೊಳ್ಳಿ. ಟೋಟಲ್ ರುಪೀಸ್ ಇದೆಷ್ಟು? 9,50,000. ಇವ್ರದ್ದು ಎಷ್ಟು ಬರುತ್ತೆ ನೋಡಿ? 3,60,000. 3,60,000 ಬರುತ್ತೆ. ಇದು ಏನಾಯ್ತು? ದಿಸ್ ದ ಟೋಟಲ್ ಆಯ್ತು. ಸೊ ಇದ್ರಲ್ಲಿ ಏನ್ ಬೇಕು ಮತ್ತೆ ಅವ್ನು ಹೇಳ್ತಾರೆ ನೋಡಿ ಪ್ಯಾನ್ ನಂಬರ್ ಈ ಸಿ ನಲ್ಲಿ ಆಫ್ಟರ್ ಅಡ್ಜಸ್ಟಿಂಗ್ ಅಸೆಟ್ಸ್ ವ್ಯಾಲ್ಯೂಸ್ ಬೈ ರಿಡ್ಯೂಸಿಂಗ್ ಪ್ಲಾಂಟ್ ಅಂಡ್ ಮೆಷಿನರಿ ಬೈ 10% ಅಂತ ಇರುತ್ತೆ. ಸೊ ಇದರಲ್ಲಿ ಲೆಸ್ ರಿಡ್ಯೂಸ್ ಅಂದ್ರೆ ಲೆಸ್ ಮಾಡ್ಕೋಬೇಕು. ಲೆಸ್ 10% ಆಫ್ ಪ್ಲಾಂಟ್ ಅಂಡ್ ಮೆಷಿನರಿ. ಸೊ 10% ಆಫ್ ಪ್ಲಾಂಟ್ ಅಂಡ್ ಮೆಷಿನರಿ ಎಷ್ಟು ಬರುತ್ತೆ? $7,20,000 ಬರುತ್ತೆ ಸರ್. 80,000 ಬರುತ್ತೆ ಸರ್ 10% ಅಂದ್ರೆ. ಒಂದೊಂದು 2 ಕಂಪನಿ ತಗೋಬೇಕು. ಅದು ನೋಡಿ ಕಂಡೀಷನ್ ಹೇಳ್ತಾನೆ, ಬಟ್ ಯಾವ ಕಂಪನಿಗೆ ಅಂತ ಹೇಳ್ತಾ ಇಲ್ಲ. ಅವಾಗ ಏನಾಯ್ತು? ಕಾಮನ್ಲಿ ಅಪ್ಲಿಕಬಲ್ ಟು ಬೋತ್ ದ ಕಂಪನೀಸ್ ಅಂತ ನಮ್ಗೆ ಅರ್ಥ ಬಂದ್ಬಿಡುತ್ತೆ. ಓಕೆ. ಸೊ ಅದಕ್ಕೆ 2 ಕಂಪನಿನಲ್ಲೂ ಪ್ಲಾಂಟ್ ಅಂಡ್ ಮೆಷಿನರಿ ಇರುತ್ತೆ ನೋಡಿ, ಆಯ್ತಾ? ಇದರಲ್ಲಿ 10% ಅಂದ್ರೆ 80,000 ಬರುತ್ತೆ ಏನಲ್ಲಿ? ಎಸ್ ಸರ್. 80,000 ಬರುತ್ತೆ ಏನಲ್ಲಿ. ಬಿಗೂ ಅಷ್ಟೇ ಬರುತ್ತೆ ಸರ್. ಬಿಗೆ ಅಷ್ಟು ಬರಲ್ಲ. 10% ಅದ್ರಲ್ಲಿ ಎಷ್ಟು ಬರುತ್ತೆ? 8 lakhs ಇದೆ ಸರ್ ಅದ್ರಲ್ಲೂ ಬಿಗೆ. 8 lakhs ಇದೆಯಾ? ಸೊ ಇದನ್ನು 80,000 ಬರುತ್ತೆ. 80,000 ಹೋಯ್ತು. ಇದೇನಾಗುತ್ತೆ? ಪ್ಲಸ್ ಆಗುತ್ತೆ ಅಲ್ವಾ? ಪ್ಲಸ್ ಮೈನಸ್? ಮೈನಸ್ ಆಗುತ್ತೆ. ಲೆಸ್ ಅಲ್ಲ, ಕಡಿಮೆ ಮಾಡಿ ಅಂತ ಹೇಳಿರೋದು. ಅಸೆಟ್ ವ್ಯಾಲ್ಯೂ ಕಡಿಮೆ ಆದ್ರೆ ಲಾಸ್ ಆಗುತ್ತೆ. ಲೆಸ್ ಮಾಡ್ಕೋಬೇಕು. ಕಡಿಮೆ ಆದ್ರೆ ಲೆಸ್, ಜಾಸ್ತಿ ಆದ್ರೆ ಪ್ಲಸ್ ಆಗುತ್ತೆ. ಸೊ ನೆಕ್ಸ್ಟ್ ಇದ್ರ ಮೇಲೆ ಏನ್ ಮಾಡ್ಬೇಕು? RBD ತೆಗಿಬೇಕು. RBD ಆನ್ debtors. Debtors at the rate of ಎಷ್ಟು ಅಂತ ಇದು? Debtors at the rate of 5% ಅಂತ ಹೇಳ್ತಾನೆ. ಸೊ ಈಗ ಅಲ್ಲಿ ಇದನ್ನು ಲೆಸ್ ಮಾಡ್ಕೋಬೇಕು. RBD is also a loss ಆಗುತ್ತೆ. ಸೊ therefore here minus. ಸೊ 5% ಆಫ್ ಡೆಟಾರ್ಸ್ ಆಫ್ ಎ ಕಂಪನಿ ಎಷ್ಟು ಬರುತ್ತೆ ನೋಡಿ? 95,000 ಅಲ್ಲಿ 4,750 ಬರುತ್ತಾ? ಕರೆಕ್ಟಾ? ಎಸ್ ಸರ್, ಕರೆಕ್ಟ್. ಕರೆಕ್ಟ್. ಸೊ ಅದಾದ್ಮೇಲೆ ಇಲ್ಲಿ ಈವನ್ ಇನ್ ಕೇಸ್ ಆಫ್ ಬಿ ಕಂಪನಿ 5% ಆಫ್ ಡೆಟಾರ್ಸ್ ಆಫ್ 50,000 ಅಂದ್ರೆ 2,000 ಬರುತ್ತಾ? Is it correct?
So balance will be the purchase consideration of equity shareholders. This is equity shareholders. Tell me now. A company 9,50,000 minus 80,000 minus 4,750. ಎಷ್ಟು ಉಳಿತು ನೋಡಿ. 8,65,250. 8,55,000. 8,65,000, sir. 65. Okay. 8,65,000 250. Likely in case of B company. 2,77,500. 500. 2,77,500. Yes, sir. So this is the amount of purchase consideration payable to. ಇದು ಬರೀ ಈಕ್ವಿಟಿ ಶೇರ್ಸ್. ಇನ್ನೂ ನಾವು ಪ್ರಿಫರೆನ್ಸ್ ಶೇರ್ಸ್ ತಗೊಂಡಿಲ್ಲ. ಈಕ್ವಿಟಿ ಶೇರ್ಸ್ ಇಷ್ಟು ಕಂಡೀಷನ್ಸ್ ಹೇಳ್ತಾನೆ. ಅಕೌಂಟ್ ಅಲ್ಲಿ ಎಷ್ಟು ಉಳ್ಕೊಳ್ಳುತ್ತೋ, ಏನೋ ಅಸೆಟ್ಸ್ ವ್ಯಾಲ್ಯೂಷನ್ ರಿವೈಸ್ ಮಾಡಿದ್ಮೇಲೆ ಅವ್ರ ಅಕೌಂಟ್ ಅಲ್ಲಿ ಎಷ್ಟು ಉಳ್ಕೊಳ್ಳುತ್ತೋ ಅದಕ್ಕೆ ಸಫಿಷಿಯಂಟ್ ನಂಬರ್ ಆಫ್ ಶೇರ್ಸ್ ಅನ್ನ ಕೊಡಬೇಕು ಅಂತ ಹೇಳ್ತಾನೆ. ಆಯ್ತು, ಆ ನಂಬರ್ ಶೇರ್ಸ್ ಆಮೇಲೆ ಕೊಟ್ಕೊಳ್ಳೋಣ ಅದನ್ನ. ಓಕೆ, ಸೊ ನೆಕ್ಸ್ಟ್ ಏನ್ ಬರ್ಬೇಕು? ಫಸ್ಟ್ ಒನ್ ಪೇಮೆಂಟ್ ಈಕ್ವಿಟಿ ಶೇರ್ಸ್ ಆಯ್ತಾ. ನೆಕ್ಸ್ಟ್ ಈಸ್ ಯು ಹ್ಯಾವ್ ಟು ಟೇಕ್ ಅಪ್ ಈಸ್ payment to preference shareholders. Payment to preference shareholders na ತಿಳ್ಕೋಬೇಕು ನೀವು. ಇಲ್ಲಿ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ ಪೇಮೆಂಟ್ ಏನೇನು ಕೊಡ್ತಾರೆ ಅನ್ನೋದನ್ನ ನೋಡ್ಬೇಕಾದ್ರೆ ಯು ಹ್ಯಾವ್ ಟು ಗೋ ಟು ದ ಪಾಯಿಂಟ್ ನಂಬರ್ ಬಿ. ಸಿ ಬಂದು ಈಕ್ವಿಟಿ ಹೋಲ್ಡರ್ ಬಂತು. ಸಿ ಇದು ತಗೊಂಡಿದ್ವಿ, ಅದು ಕ್ಯಾಲ್ಕುಲೇಷನ್ ಜಾಸ್ತಿ ಬಂತು, ಅದನ್ನ ಫಸ್ಟ್ ತಗೊಂಡ್ವಿ. ಈಗ ಇದು ತಗೊಳ್ಳೋಣ ಬಿ ಇದು. ದಟ್ ಇಸ್ ಪೇಮೆಂಟ್ ಟು preference shareholders. See the condition given. The holders of 6% of preference shares of B Limited would be allotted for 7% preference shares. Preference shareholders ಗೆ preference shares ಅನ್ನು ಕೊಡ್ತಾ ಇದ್ದಾರೆ. So that is ಇಲ್ಲಿ ಬರುತ್ತೆ ಈಗ payment in preference shares. ಇದಲ್ವಾ? ಇವ್ರಿಗೆ ನೋಡಿ, ಇವ್ರಿಗೆ ಪ್ರಿಫರೆನ್ಸ್ ಶೇರ್ಸ್ ಕೊಡ್ತಾರೆ, ಅವ್ರಿಗೆ ಈಕ್ವಿಟಿ ಶೇರ್ಸ್ ಅನ್ನ ಕೊಡ್ತಾರೆ ಅಂತ ಅರ್ಥ ಬಂತು. ಈಕ್ವಿಟಿ ಹೋಲ್ಡರ್ಗೆ ಈಕ್ವಿಟಿ ಶೇರ್ಸ್ ಅನ್ನ, ಪ್ರಿಫರೆನ್ಸ್ ಶೇರ್ಸ್ಗೆ ಪ್ರಿಫರೆನ್ಸ್ ಶೇರ್ಸ್ ಅನ್ನ ಕೊಡ್ತಾರೆ. ಸೊ ಇಲ್ಲಿ ಫಸ್ಟ್ ಏನ್ ಮಾಡಬೇಕು? ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ನಂಬರ್ ಆಫ್ ಶೇರ್ಸ್ ಇನ್ ಎಕ್ಸ್ಚೇಂಜ್. ನಂಬರ್ ಆಫ್ ಶೇರ್ಸ್ ಇನ್ ಎಕ್ಸ್ಚೇಂಜ್ ಕಂಡುಹಿಡಿಬೇಕಿದೆ ನೀವು. ಕಂಡುಹಿಡಿಬೇಕಾದ್ರೆ ಅರ್ಲಿಯರ್ ಐ ವಾಸ್ ಗಿವನ್ ಎ ಫಾರ್ಮುಲಾ ಟು ಯು. ಓಕೆ, ಏನ್ ಫಾರ್ಮುಲಾ ಕೊಟ್ಟಿತ್ತು ಹೇಳಿ ನೋಡೋಣ. ಎಕ್ಸ್ಚೇಂಜ್ ರೇಟ್ ಬಳಸ್ಕೊಂಡು ನೀವು ಇದು ಮಾಡ್ಕೋಬೇಕಾದ್ರೆ ನಿಮ್ಗೊಂದು ಫಾರ್ಮುಲಾ ಕೊಟ್ಟಿತ್ತು. ಏನದು? ಏನ್ ಫಾರ್ಮುಲಾ ಅದು? ಗೊತ್ತಿಲ್ಲ ಸರ್. ಮೊದಲು ಮಾಡಿಸಿದ್ದೀನಿ ನೆಟ್ ಪೇಮೆಂಟ್ ಮೆಥಡ್ ಅಲ್ಲಿ ಸುಮಾರು 5 ಪ್ರಾಬ್ಲಮ್ ಮಾಡಿಸಿದ್ದೀನಿ. ಎಕ್ಸ್ಚೇಂಜ್ ರೇಷಿಯೋದ 2, ದಟ್ ಈಸ್ ಟೋಟಲ್ Number of shares to be given by purchase. Total shares in vendor company divided by vendor company shares in exchange overall into, that is purchasing company shares in exchange. ಇದು ಹೇಳಿಲ್ಲ ನೀವು, ಮೊದಲು ಹೇಳಿದ್ದ ನೋಡಿ. ಕ್ಯಾಲ್ಕುಲೇಟ್ ಪರ್ಚೇಸ್ ಕಾಸ್ಟ್ ಪ್ರಾಬ್ಲಮ್ಸ್ ಹೇಳಿದ್ದು ನೋಡಿ. ಇವೆಲ್ಲ ಬರ್ತಾ ಅಂತಲೇ ಫಸ್ಟ್ ಅದನ್ನ ಮಾಡಿಸಿದ್ದು. ಸೆಕ್ಷನ್ ಬಿ ನಲ್ಲಿ ಒಂದು ಪ್ರಾಬ್ಲಮ್ ಕಂಪಲ್ಸರಿ ಇರುತ್ತೆ ನೋಡಿ ಇದ್ರ ಮೇಲೆ. ಜೊತೆಗೆ ಸೆಕ್ಷನ್ ಸಿ ನಲ್ಲಿ ಇದು ಇಲ್ಲದೆ ನಾವು ಮುಂದಕ್ಕೆ ಹೋಗ್ಲಿಕ್ಕೆ ಆಗಲ್ಲ, ಮುಂದೆ ಏನು ಮಾಡಕ್ ಆಗೋದಿಲ್ಲ, ಹಂಗಾಗ್ಬಿಡುತ್ತೆ. ಓಕೆ, ಸೊ ಇದು ಫಸ್ಟ್ ಏನ್ ಮಾಡ್ಬೇಕು? ಎರಡು ಕಂಪ್ನಿಗೆ ಕಂಡುಹಿಡಿಬೇಕಾಗತ್ತೆ. ಕಂಡುಹಿಡಿಬೇಕಾದ್ರೆ ದಿಸ್ ಈಸ್ ಟು ಎ ಕಂಪನಿ ಅಂತ ತಗೊಳ್ಳಿ. ಎ ಕಂಪನಿಗೆ ಎಷ್ಟು ಬರುತ್ತೆ? ಸೊ ಎ ಕಂಪನಿಯಲ್ಲಿ ಟೆಲ್ ಮಿ ದ ಟೋಟಲ್ ಶೇರ್ಸ್ ಇನ್ ಎಕ್ಸ್ಚೇಂಜ್.
How many are the total preference shares in A company? ಎಷ್ಟು ಬರ್ತಾವ ನೋಡಿ. ಎ ಕಂಪ್ನಿಯಲ್ಲಿ ಪ್ರಿಫರೆನ್ಸ್ ಶೇರ್ಸ್ ಇಲ್ಲ, ಅದಕ್ಕೆ ಡೈರೆಕ್ಟ್ ಬಿ ಕಂಪ್ನಿ ಅಂತ ತಗೊಳ್ಳಿ. ಟು ಬಿ ಕಂಪನಿ ಓನ್ಲಿ, ಆಯ್ತಾ. ನೋಡಿ ಎ ಕಂಪನಿ ಕಾಲಮ್ ಅಲ್ಲಿ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ನಿಲ್ಲಿದೆ, ಪಾಯಿಂಟ್ ಹಾಕಿ ಡಾಟ್ ಹೊಡೆದಿದೆ, ಕಾಣಿಸ್ತಾ ಇದೆಯಮ್ಮ? ಹಲೋ, ಯಾರು ಪ್ರಾಬ್ಲಮ್ಸ್ ಬರ್ಕೊಂಡಂಗಿಲ್ಲ, ರೆಸ್ಪಾನ್ಸೇ ಬರ್ತಾ ಇಲ್ಲ. ಬರ್ಕೊಂತಾ ಇದೀರಿ ಸರ್. What is the amount of preference capital in the A company? ಬ್ಯಾಲೆನ್ಸ್ ಶೀಟ್ ಇದೆಯಲ್ರಿ? ನಿಲ್. ಅದಕ್ಕೆ ಎ ಕಂಪನಿ ಬರಲ್ಲ, ಅದಕ್ಕೆ ಡೈರೆಕ್ಟ್ ಇಲ್ಲಿ ಬಿ ಕಂಪನಿ ಅಂತ ಬರ್ದ್ಬಿಟ್ಟು ಅಷ್ಟೇನೆ. ಬೇಕಾದ್ರೆ ನೀವು ಎ ಕಂಪನಿ ಕಾಲಲ್ಲಿ ಡ್ಯಾಶ್ ಹೊಡೆದ್ಬಿಡಿ. ಓಕೆ, ಇನ್ನು ಬಿ ಕಂಪನಿಗೆ ಕಂಡುಹಿಡಿಬೇಕಾದ್ರೆ how many are the number of shares, total shares in the B company? 3 lakhs divided by 100 is equal to ಬರುತ್ತೆ 3000 ಬರುತ್ತೇನ್ರಿ. ನಂಬರ್ಸ್ ರಿಪ್ಲೇಸ್ ಮಾಡೋದು ಅಷ್ಟೇ. 3000 ಇದೆಯಾ? ಬಿ ಕಾಲಮ್ ಅಲ್ಲಿ ಅಮೌಂಟ್ ಎಷ್ಟಿದೆ? 3 lakhs. ಅಲ್ಲಿ ಒಂದು ಶೇರ್ ನ ಬೆಲೆ ಎಷ್ಟು ಹೇಳಿದ್ದಾರೆ? 6% ಪ್ರಿಫರೆನ್ಸ್ ಶೇರ್ಸ್ ಆಫ್ ₹100 ಅಂತಾನೆ. ಅವಾಗ 3 lakhs ಅನ್ನ 100 ಇಂದ ಡಿವೈಡ್ ಮಾಡಿದ್ರೆ 3000 ಬರುತ್ತೆ. ಸೊ ಅದು ಬಂದ್ರೆ ನೆಕ್ಸ್ಟ್ tell me the number of shares in exchange of vendor company. ಅದೇ ಬಿ ನಲ್ಲಿ ನೋಡಿ. ಓಕೆ, ಸೊ ವಿಚ್ ಆರ್ ದ ಲೆಡ್ಜರ್ಸ್ ಟು ಬಿ ಪ್ರಿಪೇರ್ಡ್ ಇನ್ ದ ಬುಕ್ಸ್ ಆಫ್ ವೆಂಡರ್ ಕಂಪನೀಸ್? 2 ಕಂಪನಿ ಬರುತ್ತೆ, 2 ಕಂಪನಿಗೆ ನೀವು 2 ಕಾಲಮ್ ಹಾಕೊಂಡಿರ್ಬೇಕು. ದಟ್ ಈಸ್ ಪರ್ಟಿಕ್ಯುಲರ್ಸ್ ಎ ಬಿ, ಪರ್ಟಿಕ್ಯುಲರ್ಸ್ ಎ ಬಿ ಅಂತ. ದಟ್ ಇಸ್ ಲೈಕ್ ಲಾಸ್ಟ್ ಪ್ರಾಬ್ಲಮ್. ಇದಕ್ಕಿಂತ ಹಿಂದೆ ಮಾಡ್ದಲ್ಲ ಅದೇ ರೀತಿ. ಓಕೆ, ರೆಡಿ ಇದ್ದೀರಾ ಎಲ್ರು? ಹಲೋ, that is AB ಅಂತ ಬರುತ್ತೆ. ಸೊ ಇನ್ ದ ಪ್ರಿಪರೇಷನ್ ಆಫ್ ರಿಯಲೈಸೇಷನ್ ಅಕೌಂಟ್, ವಾಟ್ ಇಸ್ ದ ಫಸ್ಟ್ ಸ್ಟೆಪ್? ಏನ್ ಬರುತ್ತೆ? ಎಲ್ಲ ಮ್ಯೂಟ್ ಮಾಡಿ, ಎಲ್ಲರೂ ಅನ್ಮ್ಯೂಟ್ ಮಾಡಿ ಇಟ್ಟಿದ್ದೀರಾ ನೋಡಿ. ಒಬ್ರು ಮಾತಾಡ್ತಾ ಇಲ್ಲ, ಅನ್ಮ್ಯೂಟ್ ಮಾಡಿ ಸ್ವಲ್ಪ ಮಾತಾಡಿ. ಸೊ ವಾಟ್ ಇಸ್ ದ ಫಸ್ಟ್ ಲೆಡ್ಜರ್ ಅಕೌಂಟ್ ಯಾವುದು? ರಿಯಲೈಸೇಷನ್ ಅಕೌಂಟ್ ಮಾಡ್ಬೇಕು ನಾವು. ರಿಯಲೈಸೇಷನ್ ಅಕೌಂಟ್ ಮಾಡಬೇಕಾದ್ರೆ ನಾನು ನಿಮಗೆ 7 ಸ್ಟೆಪ್ಸ್ ಹೇಳಿದೆ. ನಾನು 7 ಬರುತ್ತೋ ಇರುತ್ತೋ ಗೊತ್ತಿಲ್ಲ. ಓಕೆ, ಎಷ್ಟು ಬಂದ್ರೆ ಅಷ್ಟೇ ಬರುತ್ತೆ, ಅಷ್ಟು ತಿಳಿಸ್ ಹಾಕ್ತೀವಿ. ಸೊ ಬಟ್ ಕಂಪಲ್ಸರಿ ಇದರಲ್ಲಿ ಎಷ್ಟು ಇರಬೇಕು? 8 ಸ್ಟೆಪ್ ಬರುತ್ತೆ. 8 ಸ್ಟೆಪ್ ಅಲ್ಲಿ ಫಸ್ಟ್ 3 ಸ್ಟೆಪ್ ಕಂಪಲ್ಸರಿ ಇದ್ದೇ ಇರುತ್ತೆ. ವಾಟ್ ಇಸ್ ದ ಫಸ್ಟ್ ಸ್ಟೆಪ್? ಟ್ರಾನ್ಸ್ಫರ್ ಆಫ್ ಟ್ರಾನ್ಸ್ಫರ್ ಆಫ್ ಸೇಲೆಬಲ್ ಅಸೆಟ್ಸ್ ಅಟ್ ಬುಕ್ ವ್ಯಾಲ್ಯೂಸ್. ಇದು ಫಸ್ಟ್ ಒನ್ ಬರುತ್ತೆ. ದಟ್ ಈಸ್ ಸ್ಟೆಪ್ ನಂಬರ್ 1. ಇದು ಸ್ಟೆಪ್ ನಂಬರ್ 1 ಇಸ್ ಈಕ್ವಲ್ ಟು ಆ ರೀತಿ ಬರುತ್ತೆ. ಓಕೆ, ಸೊ ಈಗ ಅದ್ರ ಕೆಳಗಡೆ ವಿಚ್ ಆರ್ ದ ಸೇಲಬಲ್ ಅಸೆಟ್ಸ್ ಇನ್ ದ ದಿಸ್ ಒನ್ ಗಿವನ್ ಇನ್ ದ ಬ್ಯಾಲೆನ್ಸ್ ಶೀಟ್. ಬ್ಯಾಲೆನ್ಸ್ ಶೀಟ್ ಅಲ್ಲಿ ಸೇಲಬಲ್ ಅಸೆಟ್ಸ್ ಯಾವ್ದಿದೆ ನೋಡಿ? ಪ್ಲಾಂಟ್ ಅಂಡ್ ಮಿಷನರಿ, ಸ್ಟಾಕು, ಡೆಟಾರ್ಸು, ಕ್ಯಾಶ್ ಅಂಡ್ ಬ್ಯಾಂಕ್, ಎಕ್ಸ್ಕ್ಲೂಡಿಂಗ್ ಪೇಂಡಲ್ ಅಕೌಂಟ್. ಪೇಂಡಲ್ ಅಕೌಂಟ್ ಇಸ್ ಫಿಕ್ಟಿಷಿಯಸ್ ಅಸೆಟ್ ಆಗುತ್ತೆ. ಓಕೆ, ಫಿಕ್ಟಿಷಿಯಸ್ ಅಸೆಟ್ಸ್ ಅನ್ನ ಬಿಟ್ಟು ಬೇರೆ ಯಾವ ಅಸೆಟ್ ಇದೆಯೋ ಎಲ್ಲಾ ಅಸೆಟ್ಸ್ ಅನ್ನ ನೀವು ತಗೊಳ್ಳೇಬೇಕಾಗತ್ತೆ. ಓಕೆ, ಸೊ ತಗೋಬೇಕು. ಅದನ್ನ ತೆಗೆದುಕೊಂಡಾಗ ಸೇಲಬಲ್ ಅಸೆಟ್ಸ್ ಆರ್ ಏನೇನ್ ಬರುತ್ತಪ್ಪ? ಈಗ 1 is ಪ್ಲಾಂಟ್ ಅಂಡ್ ಮಿಷನರಿ. ಅದಾದ್ಮೇಲೆ ಸ್ಟಾಕ್ ಇದೆ, ಸ್ಟಾಕ್ ಆದ್ಮೇಲೆ ಡೆಟಾರ್ಸ್ ಇದೆ, ಡೆಟಾರ್ಸ್ ಆದ್ಮೇಲೆ ಕ್ಯಾಶ್ ಅಂಡ್ ಬ್ಯಾಂಕ್ ಅಥವಾ ಬ್ಯಾಂಕ್ ಆದ್ರೆ ಸಾಕು. ಯಾವ್ದೋ ಒಂದು ಕ್ಯಾಶ್ ಅಥವಾ ಬ್ಯಾಂಕ್ ಏನಾದ್ರು ಒಂದು ಹಾಕಿ ಹೋಗ್ತಾ ಇರ್ತಕ್ಕಂಥ ಕಂಪನಿಗೆ ಹಾಕ್ಬೇಕು. ಓಕೆ, ಸೊ ನೌ ಟೆಲ್ ಮಿ ದ ವ್ಯಾಲ್ಯೂಸ್ ಇನ್ ದ ಬುಕ್ಸ್ ಆಫ್ ಎ ಕಂಪನಿ. ಎ ಕಂಪನಿಯಲ್ಲಿ ಪ್ಲಾಂಟ್ ಅಂಡ್ ಮೆಷಿನರಿ ಎಷ್ಟಿದೆ? 8 lakhs. ನೆಕ್ಸ್ಟ್ 68 lakhs. ಒಂದು ಕಂಪನಿ ಮುಗಿಸ್ಬೋಣ. ಡೆಟಾರ್ಸ್ ಇಸ್ 95,000. ಇಲ್ಲಿ ಏನು ಅಡ್ಜಸ್ಟ್ಮೆಂಟ್ಸ್ ಏನು ಮಾಡಬಾರ್ದು. ಮೊದಲೇ ಹೇಳಿದೀವಿ ಬುಕ್ ವ್ಯಾಲ್ಯೂ ಅಂತ. ಬ್ಯಾಲೆನ್ಸ್ ಶೀಟ್ ಅಲ್ಲಿ ಎಷ್ಟು ಅಷ್ಟು ಕಾಪಿ ಮಾಡ್ತಾ ಹೋಗ್ಬೇಕು. ಕ್ಯಾಶ್ ಇಸ್ 65,000 ಅಂಡ್
P&L ಅಕೌಂಟ್ ನಾವು ತಗೊಳ್ಳಲ್ಲ. ಲೈಕ್ಲಿ ಕಮ್ ಟು ದ ಕಾಲಮ್ ಆಫ್ ಬಿ ಕಂಪನಿ. ನಾವು ಬಿ ಕಂಪನಿಯಲ್ಲಿ ಪ್ಲಾಂಟ್ ಅಂಡ್ ಮೆಷಿನರಿ 8 lakhs and 60,000, then 50,000. And finally, P&L account cash is 40,000. P&L account ತೆಗೆದುಕೋಬಾರ್ದು. ಸೊ ಒಂದು ಸ್ಟೆಪ್ ಆಗೋಯ್ತು. ವಾಟ್ ಇಸ್ ದ ಸೆಕೆಂಡ್ ಸ್ಟೆಪ್ ನಾವು? ದಟ್ ಈಸ್ S2. Transfer of liability. ಯಾವ ಲೈಬಿಲಿಟೀಸು? ಲೈಬಿಲಿಟೀಸ್ ಸರ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಎಲ್ಲಾ ಲೈಬಿಲಿಟೀಸ್ Outside ಇದ್ದಾವೆ. liability. ಔಟ್ಸೈಡ್ ಲೈಬಿಲಿಟೀಸ್ ಮಾತ್ರ Outside ತೆಗೆದುಕೋಬೇಕು. ದಟ್ ಈಸ್ ಟ್ರಾನ್ಸ್ಫರ್ ಆಫ್ ಔಟ್ಸೈಡ್ ಲೈಬಿಲಿಟೀಸ್. ಇದು ಸ್ಟಾರ್ಟ್ ಬುಕ್ ವ್ಯಾಲ್ಯೂಸ್ ಹೋಗಬೇಕು. Okay, so all the outside liabilities. Vendor company ತಗೊಳ್ತಾ ಬಿಡ್ತಾ ಕೇಳೋದಿಲ್ಲ. Which are the outside liabilities there? That is Debentures and 4% debentures ಇದೆ. debentures. Sundry creditors. ಇಲ್ಲೇನು ಪರ್ಸೆಂಟೇಜ್ ಏನು ನಮಗೆ ಅಷ್ಟು ಇಂಪಾರ್ಟೆಂಟ್ ಅಲ್ಲ, ಬಿಕಾಸ್ ದೇ ಆರ್ ದ ಕ್ಲೋಸಿಂಗ್ ಲಿಕ್ವಿಡೇಟ್ ಆಗ್ತಾ ಇರ್ತಕ್ಕಂಥ ಕಂಪನೀಸ್. ಸೊ 4% ಡಿಬೆಂಚರ್ಸ್ ಅಂಡ್ ದೆನ್ Sundry creditors. ಬಿಟ್ರೆ ಇನ್ನ ಕ್ರೆಡಿಟಾರ್ಸ್ ಒಂದೇ ಇರೋದು. ಓನ್ಲಿ 2 ಔಟ್ಸೈಡ್ ಲೈಬಿಲಿಟೀಸ್ ತಗೊಂಡೀಗ ಕಮ್ ಟು ದ ಕಂಪನಿ ಎ ಕಾಲಮ್. ಎ ಕಾಲಮ್ ಅಲ್ಲಿ ಡಿಬೆಂಚರ್ಸ್ ಎಷ್ಟಿದೆ? A column nil sir. ಡಿಬೆಂಚರ್ಸ್ ಇಲ್ಲ ಅಂದ್ರೆ ಪುಟ್ 0 ಹಾಕಿದ್ರೆ ನೀವು ಟಾಟಾ ಕೊಡಿ. ಸೊ ಇಲ್ಲೇನೆ ಆಮೇಲೆ ಕ್ರೆಡಿಟಾರ್ಸ್ ಎಷ್ಟಿದೆ? ದಟ್ ಈಸ್ 75,000 ಇದೆ. 75,000. ಅದು ಬಿಟ್ರೆ ನೋ ಕಮ್ ಟು ದ ಬಿ ಕಾಲಮ್. ದ ಬಿ ಕಾಲಮ್ ಡಿಬೆಂಚರ್ಸ್ ಆರ್ 2 lakhs ಅಂಡ್ ಕ್ರೆಡಿಟಾರ್ಸ್ ಆರ್ 90,000 ಇಷ್ಟಿದೆ. ಸೊ ಸ್ಟೆಪ್ ನಂಬರ್ 2 ಆಗೋಯ್ತು. ಸ್ಟೆಪ್ ನಂಬರ್ 2 ಆದ್ಮೇಲೆ ವಾಟ್ ಇಸ್ ದ ಸ್ಟೆಪ್ ನಂಬರ್ 3? ಸ್ಟೆಪ್ ನಂಬರ್ 3 ಅಂತ ತೋರಿಸಬೇಕು. ಇಟ್ ಈಸ್ S3 ಏನ್ ಬರುತ್ತೆ? ಇಟ್ ಈಸ್ Sale of all assets debited. ಸೇಲ್ ಆಫ್ ಆಲ್ ಅಸೆಟ್ಸ್. ಎಲ್ಲ ಅಸೆಟ್ಸ್ ನ ಸೇಲ್ ಮಾಡ್ಕೊಡ್ಬೇಕು ನೀವು. ಈಗ ಸೇಲ್ಸ್ ಯಾರು ಮಾಡಿರ್ತಕ್ಕಂಥದ್ದು? ಒಂದು ಪರ್ಚೇಸಿಂಗ್ ಕಂಪನಿಗೆ ಸೇಲ್ ಮಾಡ್ತಾರೆ. ಅಕಸ್ಮಾತ್ ಪರ್ಚೇಸಿಂಗ್ ಕಂಪನಿಯವರು ತೆಗೆದುಕೊಳ್ಳದೆ ಹೋದರೆ ಆ ಲೈಬಿಲಿಟೀಸ್ ಅನ್ನ ವೆಂಡಾರ್ ಕಂಪನಿಯವರು ಡೈರೆಕ್ಟ್ ಸೇಲ್ ಮಾಡ್ತಾರೆ. ಸೊ ಇಯರ್ ಟೋಟಲಿ ಪ್ಲಾಂಟ್ ಅಂಡ್ ಮೆಷಿನರಿ, ಸ್ಟಾಕು, ಡೆಟಾರ್ಸ್, ಬ್ಯಾಂಕ್, ಈ 4ರಲ್ಲಿ ಪರ್ಚೇಸಿಂಗ್ ಕಂಪನಿಯವರು ಯಾವ್ದಾದ್ರು ಅಸೆಟ್ಸ್ ಅನ್ನ ತಗೊಂಡಿಲ್ಲ ಅಂತ ಹೇಳಿದ್ದಾರಾ? ಸಿ ದ ಅಡ್ಜಸ್ಟ್ಮೆಂಟ್. ಇಲ್ಲೇ ಆಗ್ಲಿ ಇಂತ ಲೈಬಿಲಿಟಿನ ತಗೊಂಡಿಲ್ಲ ಅಂತ ಏನಾದ್ರು ಹೇಳಿದ್ದಾರಾ? No sir. ನೋ. ಅವಾಗ ಏನರ್ಥ? ಆಲ್ ದ ಅಸೆಟ್ಸ್ ಆರ್ ಟೇಕನ್ ಓವರ್ ದ ಪರ್ಚೇಸಿಂಗ್ ಕಂಪನಿ. ನೋಡಿ, ಯಾವ ಅಸೆಟ್ ಯಾವ ಲೈಬಿಲಿಟಿನ, ಇಂತ ಅಸೆಟ್ ಲೈಬಿಲಿಟಿನ ಪರ್ಚೇಸಿಂಗ್ ಕಂಪನಿಯವರು ತಗೊಂಡಿಲ್ಲ ಅಂತ ಹೇಳಲಿಲ್ಲ. then the common assumption is we have to assume all the assets and liabilities are taken over by the purchasing company. ಪರ್ಚೇಸಿಂಗ್ ಕಂಪನಿ ತಗೊಂಡಿರೋದ್ರಿಂದ ಇಲ್ಲಿ ಎಂಟ್ರಿ ಬರುತ್ತೆ ಅದಕ್ಕೆ. ದಟ್ ಈಸ್ ಯು ಹ್ಯಾವ್ ಟು ರೈಟ್ ಪರ್ಚೇಸಿಂಗ್ ಕಂಪನಿ ಅಂತ ಬರೆದು ಬ್ರಾಕೆಟ್ ಅಲ್ಲಿ PC ಡ್ಯೂ ಅಂತ ಬರೀಬಹುದು. ಓಕೆ, ಯಾವ ರೇಟ್ ಪರ್ಚೇಸ್ ಮಾಡ್ತೀವಿ, ಸೇಲ್ ಮಾಡ್ತೀವಿ? PC ಗೆ, ಪರ್ಚೇಸ್ ಕನ್ಸಲ್ಟೆಂಟ್ ರೇಟ್ಗೆ ಸೇಲ್ ಮಾಡ್ತೀವಿ ಇದಲ್ವಾ? ಸೊ ದೇರ್ಫೋರ್ PC ಡ್ಯೂ. ಅದಾದ್ಮೇಲೆ ನಾವು ಲೆಟ್ಸ್ ಕಮ್ ಟು PC ಆಫ್ ಎ ಕಂಪನಿ. ಎಲ್ಲರೂ ನೋಡಿ ಎಷ್ಟೇ PC? 8,65,250. So likely purchase consideration of B Limited 5,17,500. 17,500. Yes sir. Yes, correct. ನೋಡಿ ಇಲ್ಲಿ ಬೇಕಾಗುತ್ತೆ ನೋಡಿ, ಅದಕ್ಕೆ ಮೊದಲೇ ನಾವು ಅಲ್ಲಿ ವರ್ಕಿಂಗ್ ಮಾಡಿ ಇಟ್ಕೋಬೇಕು. ಇಲ್ಲಾಂದ್ರೆ ನೋಡಿ ಇಲ್ಲಿ ನಿಲ್ಸ್ಬಿಟ್ಟು ಹಿಂದಕ್ಕೆ ಹೋಗಿ ವರ್ಕಿಂಗ್ ಮಾಡ್ಕೊಂಡು ಇಲ್ಲಿ ಬರ್ಬೇಕಲ್ಲ. ಸೊ ಅದಕ್ಕೆ ಏನ್ ಮಾಡ್ತೀರಾ, ಪ್ರತಿ ಪ್ರಾಬ್ಲಮ್ ಅಲ್ಲಿ ಈ ಮರ್ಜರ್ ಅಕ್ವಿಸಿಷನ್ ಯಾವ ಮಾಡಲ್ಲ ಏನೋ ಗೊತ್ತಿಲ್ಲ, ಏನೇ ಕೊಟ್ಕೊಳ್ಳಿ, ಫಸ್ಟ್ ಆಫ್ ಆಲ್ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ದ ಪರ್ಚೇಸ್ ಕನ್ಸಿಡರೇಷನ್ ಅಂಡ್ ಯು ಹ್ಯಾವ್ ಟು ಪ್ರಿಪೇರ್ ದ ಸ್ಟೇಟ್ಮೆಂಟ್ ಆಫ್ ಡಿಸ್ಚಾರ್ಜ್. ಅದನ್ನ ಮಾಡಿ ಇಟ್ಕೊಂಡು ಆಮೇಲೆ ನೀವು ಏನಿದ್ರೆ ಮುಂದಕ್ಕೆ ಹೋಗ್ಬೇಕು. ಬಿಕಾಸ್ ಇಲ್ಲಾಂದ್ರೆ ಇಲ್ಲಿ ನಿಂತೋಗುತ್ತೆ. ನೆಕ್ಸ್ಟ್ ಇದಾದ್ಮೇಲೆ ಈಸ್ ದೇರ್ ಎನಿ ರಿಯಲೈಸೇಷನ್ ಎಕ್ಸ್ಪೆನ್ಸಸ್ ಇದೆಯಾ? ನೋಡಿ, ರಿಯಲೈಸೇಷನ್ ಎಕ್ಸ್ಪೆನ್ಸಸ್ ಇಲ್ಲ. ಅದಿಲ್ಲ ಅಂದ್ರೆ ಈ PC ನಲ್ಲಿ ಬಂದಂತ ಶೇರ್ಸ್ ಅನ್ನ ಮಾರಾಟ ಮಾಡಿದ್ರು ಅಂತ ಹೇಳಿದಾರಾ? ಇಲ್ಲ. ಓಕೆ, ರಿಯಲೈಸೇಷನ್ ಎಕ್ಸ್ಪೆನ್ಸಸ್ ಇಲ್ಲ.
ಶೇರ್ಸ್ ಅನ್ನ ಮಾರಾಟ ಮಾಡಿದ್ದು ಇಲ್ಲ ಅಂತ ಅಂದ್ಮೇಲೆ ಅಕೌಂಟ್ ಕ್ಲೋಸ್ ಆಯ್ತು ಅಂತ ಅರ್ಥ. ಓಕೆ, ಈಗ ಬ್ಯಾಲೆನ್ಸ್ ದ ಲೆಡ್ಜರ್ ರಿಯಲ್ ಎಸ್ಟೇಟ್ ಕೂಡ ಕ್ಲೋಸ್ ಮಾಡಿ. ಯಾವ ಕಡೆ ಜಾಸ್ತಿ ಬರುತ್ತೆ ನೋಡಿ, ಎ ಕಂಪನಿ ಯಾವ ಕಡೆ ಜಾಸ್ತಿ ಇದೆ, ಡೆಬಿಟ್ ಸೈಡ್ ಜಾಸ್ತಿ ಬರುತ್ತೆ, ಕರೆಕ್ಟಾ? ಬಿ ಕಂಪನಿ ಡೆಬಿಟ್ ಸೈಡ್ ಜಾಸ್ತಿ ಬರುತ್ತೆ. ಸೊ ಎರಡೂ ಕಡೆ ಗೆಟ್ ದ ಟೋಟಲ್ ಅಂದ್ರೆ ಡೆಬಿಟ್ ಸೈಡ್. A company 9,40,250 sir. 9 lakhs 40,250. 250 ಹಾಕಿದೀನಿ. ಅದು ಅಂದಾಜ್ ಮೇಲೆ ನೋಡ್ಕೋಬೇಕು ನೀವು. ನೋಡಿದ ತಕ್ಷಣ ಒಂದು ಐಡಿಯಾ Sir, ಈ ಬಂದ್ಬಿಡುತ್ತೆ ಕಡೆ ಈ ಕಡೆ sir. ಜಾಸ್ತಿ ಇದೆ ಅಂತ. Credit side sir. ಡೆಬಿಟ್ ಸೈಡ್ ಬಿದು ಡೆಬಿಟ್ ಸೈಡ್ ಜಾಸ್ತಿ ಬರುತ್ತೆ. ಅಮ್ಮ ಯಾರು ಗೌತಮ್ Sir, debit side ಜಾಸ್ತಿ ಇದೆ ಸರ್ 10,25,000. ಡೆಬಿಟ್ ಸೈಡ್ A ಜಾಸ್ತಿ. company total. Debit side sir. ಅದೇ ಹೇಳಿದ ಮೊದಲೇ ನಾನು ನೋಡಿದ ತಕ್ಷಣ ಒಂದು ಐಡಿಯಾ ಗ್ಲಾನ್ಸ್ ತಗೋಬೇಕು. ಇನ್ ಕೇಸ್ ಆಫ್ ಬೋತ್ ದ ಕಂಪನೀಸ್, ಓಕೆ, ಡೆಬಿಟ್ ಸೈಡ್ ಬ್ಯಾಲೆನ್ಸಸ್ ಆರ್ ಮೋರ್ than the credit side. Therefore, tell me the total of B in the debit side. 9,50,000. 9 lakhs. Sir, 50. ಯಾರಮ್ಮ ಏನೋ ಮಾತಾಡ್ತಾ ಇದ್ದೀರಾ? Sir, A company ಇದು 10,25,000 sir. 10,25,000 ಬರುತ್ತೆ ಸರ್. ಯಾರೋ 9,40,000 ಹೇಳಿದ್ರು ನೋಡಿ. ಮೇಕ್ ಇಟ್ ಚೇಂಜ್. ಎಷ್ಟಮ್ಮ 10 lakhs? ಈ ಕಡೆ ಬರುತ್ತೆ ಸರ್ ಅದು. ನನ್ನ ಡೆಬಿಟ್ ಸೈಡ್ ಜಾಸ್ತಿ ಬರುತ್ತೆ. ಡೆಬಿಟ್ ಸೈಡ್ ಟೋಟಲ್ ಹೇಳಿ ಅಂತ ನಾನು ಹೇಳಿದ್ದು. ಈಗ ಎ ಕಂಪನಿ ಡೆಬಿಟ್ ಸೈಡ್ ಟೋಟಲ್ ಎಷ್ಟು? ಇದೆ sir. 10 lakhs. ಕರೆಕ್ಟ್ ಆಗಿದೆ ಸರ್. 25,000. 25,000. ಅರೌಂಡ್ 250 ಬರೋದೇ ಇಲ್ಲ. ಎಲ್ಲಿದೆ ಜೀರೋ 10,25,000 ಆಯ್ತಲ್ವಾ? ಸೊ ಈಗ ಇದನ್ನ ಕ್ರೆಡಿಟ್ ಸೈಡ್ ತಗೊಳ್ಳಿ. ಕ್ರೆಡಿಟ್ ಸೈಡ್ ತಗೊಂಡು ಗೆಟ್ ದ ಬ್ಯಾಲೆನ್ಸಿಂಗ್ ಫಿಗರ್ಸ್. ಇಲ್ಲಿ ಟೋಟಲ್ ರುಪೀಸ್ ಟೋಟಲ್. ಸೊ ಕ್ರೆಡಿಟ್ ಸೈಡ್ ಟೋಟಲ್ ಬರ್ಕೊಳ್ತೀರಾ. ದಟ್ ಈಸ್ 10,25,000. ಸೊ ಇವ್ರದ್ದು ಬಂದು 9,50,000. ಸೊ ಬ್ಯಾಲೆನ್ಸಿಂಗ್ ಫಿಗರ್ ಯಾವ ಕಡೆನೆ ಬರ್ಲಿ, ಯಾರಿಗೆ ಟ್ರಾನ್ಸ್ಫರ್ ಮಾಡ್ಬೇಕು ನಾವು? equity shareholders. ಸೊ ಇಲ್ಲಿ Shareholders. ಬೈ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಂತ ಬರೆದ್ಬಿಡಿ. ಬ್ಯಾಲೆನ್ಸಿಂಗ್ ಫಿಗರ್ ಯಾಕೆ ಕಳೆದ್ರೆ ಬರ್ಬೋದು. ದಟ್ ಈಸ್ ಬೈ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಬ್ರಾಕೆಟ್ ಅಲ್ಲಿ ಬ್ಯಾಲೆನ್ಸಿಂಗ್ ಫಿಗರ್. ನಾವು ಫೈಂಡ್ ದ ಬ್ಯಾಲೆನ್ಸಿಂಗ್ ಫಿಗರ್ ಇನ್ ಕೇಸ್ ಆಫ್ ಎ ಕಾಲಮ್. ಎ ಕಾಲಮ್ ಅಲ್ಲಿ ಬ್ಯಾಲೆನ್ಸಿಂಗ್ ಫಿಗರ್ ಹೇಳಿ ನೋಡೋಣ. 84,750. 84,750. 84,750 and likely in the B column. One lakh 42,500 sir. 1,40,500. 42,500. ಇನ್ನೊಬ್ರು ಚೆಕ್ ಮಾಡಿ. Yes sir, correct. 1,42,500. ಯಾಕಂದ್ರೆ ಅವಾಗಲೇ ಹೇಳಿದ್ರೆ ಯಾರು ರಾಂಗ್ ಹೇಳಿದ್ರು, ಅದಕ್ಕೆ ಡೌಟ್ ಬರುತ್ತೆ. ಸೊ ಇದನ್ನ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟ್ಗೆ ಡೆಬಿಟ್ ಮಾಡ್ಕೋಬೇಕು ಆಯ್ತಲ್ಲ. ಲಾಸ್ಟ್ ಅಲ್ಲಿ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಮಾಡ್ತಿರಲ್ವಾ, ಆಗದು ಏನಾಗುತ್ತೆ, ಡೆಬಿಟ್ ಆಗತ್ತೆ ನಿಮಗೆ. ವಿಚ್ ಇಸ್ ದ ನೆಕ್ಸ್ಟ್ ಅಕೌಂಟ್? ಅಕೌಂಟ್ ನಂಬರ್ 2 ಯಾವ್ದು ಮಾಡ್ಬೇಕು ನೀವು? Purchasing company account. ಯಾವುದು? Purchasing company account. ಎಸ್. ನೆಕ್ಸ್ಟ್ ಓಪನ್ ಮಾಡಿ. Purchasing company account. ಇಲ್ಲಿ ಪ್ರತಿಯೊಂದಕ್ಕೆಲ್ಲ ಕಂಬೈನ್ಡ್ ಜಾಯಿಂಟ್ ಅಕೌಂಟ್ಸ್ ಮಾಡ್ಕೊಂಡು ಹೋಗ್ಬೇಕು. ಒಂದೊಂದಕ್ಕೂ ಸಪರೇಟ್ ಆದ್ರೆ ಇಟ್ ಟೇಕ್ಸ್ ಲಾಂಗ್ ಟೈಮ್ ತಗೊಂಡ್ಬಿಡುತ್ತೆ. Purchasing company account, prepare draw the statement of ledgers. ಇಲ್ಲ ಇದೊಂದು ಜಸ್ಟ್ 3 to 4 lines enough. ರಿಯಲ್ ಎಸ್ಟೇಟ್ ಅಕೌಂಟ್ ಇಡಕ್ಕಾಗಲ್ಲ, ಅದು ಎಷ್ಟು ಉದ್ದ ಹೋದ್ರೂ ಹೋಗ್ತಾ ಇರುತ್ತೆ. ರಿಯಲ್ ಎಸ್ಟೇಟ್ ಅಕೌಂಟ್ ಮಾಡುವಾಗ ನಿಮಗೆ 7 ಸ್ಟೆಪ್ ಜ್ಞಾಪಕದಲ್ಲಿ ಇರಬೇಕು. ಒಂದೊಂದೇ ಚೆಕ್ ಮಾಡ್ಕೋಬೇಕು. ಆ ಸ್ಟೆಪ್ ಒಂದು ಟ್ರಾನ್ಸಾಕ್ಷನ್ ಇತ್ತು ಎಂಟ್ರಿ ಮಾಡಬೇಕು, ಇಲ್ಲಾಂದ್ರೆ ಮುಂದಿನ ಸ್ಟೆಪ್ ಹೋಗ್ತಾ ಇರ್ತೀವಿ. ಓಕೆ, ಸೊ ಹೊಡೆದ ರೆಡಿನಾ? ಪರ್ಚೇಸಿಂಗ್ ಕಂಪ್ನಿ ಲಿಸ್ಟಿಂಗ್ 7 minutes ಇದೆ, ಎಲ್ಲ ಲೆಡ್ಜರ್ಸ್ ಮುಗಿಸ್ಬಿಡ್ಬೇಕು. ದಟ್ ಈಸ್ 2 ಇಲ್ಲಿ
Realization account. To realization account. To realization account. So that is what is the PC due from A company? 8,65,000. 8,65,250, and the B company is 5,17,500. ಅಮೌಂಟ್ಸ್ ಅನ್ನ ಪರ್ಚೇಸಿಂಗ್ ಕಂಪ್ನಿ ಕೊಡಬೇಕು. ಓಕೆ, ಸೊ ಇದನ್ನ ಏನೇಂದ್ರೆ ಕೊಡ್ತಾರೆ, ಎರಡರಲ್ಲಿ ಕೊಟ್ಟಿರ್ತಾರೆ. ಬೈ ದಟ್ ಈಸ್ ಪ್ರಿಫರೆನ್ಸ್ ಶೇರ್ಸ್ ಇನ್ purchasing company. Next to buy equity shares in purchasing company. ಎರಡು ಕಂಪನಿಗೂ ಕೊಟ್ಟಿದ್ದಾರೆ. ಏನೇನಮ್ಮ ಪ್ರಿಫರೆನ್ಸ್ ಶೇರ್ಸ್ಗೆ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ ಪ್ರಿಫರೆನ್ಸ್ ಶೇರ್ಸ್ ಅನ್ನ ಕೊಟ್ಟರು, ಈಕ್ವಿಟಿ ಶೇರ್ ಹೋಲ್ಡರ್ಸ್ಗೆ ಈಕ್ವಿಟಿ ಶೇರ್ಸ್ ಅನ್ನ ಕೊಟ್ಟರು. ಓಕೆ, ಅದು ನಮಗೆ ಪರ್ಚೇಸ್ ಕನ್ಸಿಡರ್ ಸ್ಟೇಟ್ಮೆಂಟ್ ನೋಡಿದ್ರೆ ಗೊತ್ತಾಗುತ್ತೆ ನೋಡಿ. ದಟ್ ಈಸ್ ಪೇಮೆಂಟ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್. ಈಕ್ವಿಟಿ ಶೇರ್ ಹೋಲ್ಡರ್ಸ್ ಇಲ್ಲಿ ಟೋಟಲ್ ಇದೆ ನೋಡಿ. ಎ ಕಂಪನಿಯಲ್ಲಿ ಎಷ್ಟು ಕೊಟ್ಟಿದ್ದಾರೆ? 9,50,000 ಕೊಟ್ಟಿದ್ದಾರೆ. ಎಸ್ ಸರ್. ಇದು ಎಷ್ಟು ಬರ್ತಾ ಇದೆ? 8,65,000. ಅದು ಟೋಟಲ್ ಅಪ್ಪ. ಇದು 8,65,250. ಇವರಿಗೆ ಪ್ರಿಫರೆನ್ಸ್ ಶೇರ್ಸ್ ಇಲ್ಲ. ದಟ್ ಈಸ್ 8,65,250. ಎ ಕಂಪ್ನಿಗೆ ಪ್ರಿಫರೆನ್ಸ್ ಶೇರ್ಸ್ 0 ನಿಲ್. ಇಲ್ಲಿದೆ ಡೀಟೇಲ್ಸ್ ನೋಡಿ. ಈಕ್ವಿಟಿ ಶೇರ್ಸ್ಗೆ ಎ ಕಂಪ್ನಿಯಲ್ಲಿ ಈಕ್ವಿಟಿ ಶೇರ್ಸ್ ಇದೆ, ಅದೇ ಪ್ರಿಫರೆನ್ಸ್ ಶೇರ್ಸ್ ನಿಲ್ ಅಂತ ತೋರಿಸಿದ್ರೆ ಅಲ್ಲಿ ಪ್ರಿಫರೆನ್ಸ್ ಕ್ಯಾಪಿಟಲ್ ಇಲ್ಲ ಅಂತ ಅನಿಸ್ತಾ ಇದೆ. ಓಕೆ, ಸೊ ಇದೇ ಬಿ ಕಂಪ್ನಿಯಲ್ಲಿ ಬಂದ್ರೆ ಈಕ್ವಿಟಿ ಶೇರ್ಸ್ಗೆ ಎಷ್ಟು ಕೊಟ್ಟರು? 2,40,000 ಕೊಟ್ಟಿದ್ದಾರೆ. 2,77,500 ಸರ್. ಪ್ರಿಫರೆನ್ಸ್ ಶೇರ್ ಸಿಸ್ಟಮ್ ಪೇಮೆಂಟ್ ಇನ್ ಪ್ರಿಫರೆನ್ಸ್ ಶೇರ್ಸ್ 2,40,000 ಪ್ರಿಫರೆನ್ಸ್ ಶೇರ್ಸ್ 2,40,000. ನಾವು ಫಸ್ಟ್ ಬರೆದ ಪ್ರಿಫರೆನ್ಸ್ ಶೇರ್ಸ್ ಅಂತ ಬರ್ದಿದ್ರು ನೋಡಿ. ಏನ್ ಬರ್ದಿರ ಅದನ್ನೇ ಬರಿಬೇಕು. ಇಲ್ಲ ಮೇಲ್ಗಡೆ ಈಕ್ವಿಟಿ ಶೇರ್ಸ್ ಅಂತ ಬರ್ಕೊಂಡು ಪ್ರಿಫರೆನ್ಸ್ ಅನ್ನ ಕೆಳಗಡೆ ಹಾಕೊಳ್ಳಿ. ಅದೇನು ಯಾವ್ದು ಬರಿಬೇಕು ಅಂತಿಲ್ಲ. ಸೊ ಆಲ್ರೆಡಿ ನಾನು ಪ್ರಿಫರೆನ್ಸ್ ಶೇರ್ಸ್ ಅಂತ ಬರೆದು ಬಿಟ್ಟಿದ್ದೀನಿ. ದ ವ್ಯಾಲ್ಯೂ ಆಫ್ ಪ್ರಿಫರೆನ್ಸ್ ಶೇರ್ಸ್ ಗಿವನ್ ಟು ಬಿ ಕಂಪನಿ ಈಸ್ ಇಲ್ಲಿ ನೋಡಿ 2,40,000. ಈಕ್ವಿಟಿ ಶೇರ್ಸ್ ಬಂದು 2,77,500 ಇದೆ. ಸೊ ದಟ್ ಈಸ್ ಇದು 2,77,500. ಓಕೆ, ಸೊ ಅದಾದ್ಮೇಲೆ ಗೆಟ್ ದ ಟೋಟಲ್ಸ್. ಎರಡು ಕಡೆ ಟೋಟಲ್ ಮಾಡಿ ಬಿಟ್ಬಿಡಿ. ಇಲ್ಲಿ ಡಿಫರೆನ್ಸ್ ಬರಬಾರದು. ಟೋಟಲ್ ರುಪೀಸ್ ಸೇಮ್ ಈಕ್ವಲ್ ಬಂದಿರುತ್ತೆ ನೋಡಿ. ನೋ ಚೇಂಜ್. ಸೊ ಅದಾದ್ಮೇಲೆ ನೆಕ್ಸ್ಟ್ ಯಾವ ಅಕೌಂಟ್ ಮಾಡಬೇಕು? Equity shares in purchasing company account. ಅಲ್ಲ, ಪ್ರಿಫರೆನ್ಸ್ ಶೇರ್ಸ್ ಮಾಡಬೇಕು. ಪ್ರಿಫರೆನ್ಸ್ ಶೇರ್ಸ್ ಇದೆ ನೋಡಿ. ಪರ್ಚೇಸಿಂಗ್ ಕಂಪನಿ ನೋಡ್ಕೊಳ್ಳಿ. ಪರ್ಚೇಸಿಂಗ್ ಕಂಪನಿ ಅಕೌಂಟ್ ಅಲ್ಲಿ ಪ್ರಿಫರೆನ್ಸ್ ಶೇರ್ಸ್, ಈಕ್ವಿಟಿ ಶೇರ್ಸ್ ಎರಡು ಇದಾವೆ ನೋಡಿ ಅಲ್ವಾ? ಪ್ರಿಫರೆನ್ಸ್ ಶೇರ್ಸ್ ಒಂದು ಅಕೌಂಟ್, ಈಕ್ವಿಟಿ ಶೇರ್ಸ್ ಒಂದು ಅಕೌಂಟ್. ಡಿಬೆಂಚರ್ಸ್ ಇದೆ, ಡಿಬೆಂಚರ್ಸ್ ಒಂದು ಅಕೌಂಟ್. ಪರ್ಚೇಸಿಂಗ್ ಕಂಪನಿ ಕ್ರೆಡಿಟ್ ಸೈಡ್ ಅಲ್ಲಿ ಏನೇನ್ ಐಟಮ್ಸ್ ಕಾಣಿಸ್ತಾವೋ ಪ್ರತಿ ಒಂದು ಐಟಮ್ಗೂ ಒಂದೊಂದು ಲೆಡ್ಜರ್ ಮಾಡ್ತಾ ಹೋಗ್ತಾ ಇರ್ಬೇಕಾಗತ್ತೆ ನೀವು. ದಟ್ ಇಸ್ ಅ ವೆರಿ ಸಿಂಪಲ್ ಟೆಕ್ನಿಕ್. ಪರ್ಚೇಸಿಂಗ್ ಕಂಪನಿ ನೋಡ್ಕೊಳ್ಳಿ, ಒಂದೊಂದಕ್ಕೆ ಒಂದೊಂದು ಅಕೌಂಟ್ ಮಾಡ್ತಾ ಹೋಗ್ಬೇಕು. ಪ್ರಿಫರೆನ್ಸ್ ಶೇರ್ಸ್ ಇನ್ ಪರ್ಚೇಸಿಂಗ್ ಕಂಪನಿ ಅಕೌಂಟ್. ಲೆಡ್ಜರ್ ಅಕೌಂಟ್ ಓಪನ್ ಮಾಡ್ಕೊಂಡು ಎರಡು ಕಂಪನಿಗಳಿಗೆ ಒಂದು ಕಾಮನ್ ಕೊಟ್ಟಿ. ಯಾವ ಕಂಪನಿ ಇದೆಯೋ ಬಿಟ್ಟಿದೆಯೋ ಎರಡು ಕಂಪನಿ ಇದೆ, ಎರಡು ಕಂಪನಿ ತೋರಿಸ್ಬೋಣ ಅಷ್ಟೇ, ಮುಗೀತು. ಈ ಶೇರ್ಸ್ ಎಲ್ಲಿಂದ ಬರ್ತಕ್ಕಂಥದ್ದು? ಪರ್ಚೇಸಿಂಗ್ ಕಂಪನಿಯಿಂದ ಬರೋದ್ರಿಂದ ಇಲ್ಲಿ ಟು ಪರ್ಚೇಸಿಂಗ್ ಕಂಪನಿ ಅಕೌಂಟ್ ಅಂತ ಬರ್ಕೊಂಡ್ಬಿಡಿ. ಪರ್ಚೇಸಿಂಗ್ ಕಂಪನಿಗೆ ಶೇರ್ಸ್ ಕ್ರೆಡಿಟ್ ಆದ್ರೆ ಶೇರ್ಸ್ಗೆ ಪರ್ಚೇಸಿಂಗ್ ಕಂಪನಿ ಡೆಬಿಟ್ ಆಗುತ್ತೆ. ಎ ಕಂಪನಿನಲ್ಲಿ 0,
ಬಿ ಕಂಪ್ನಿಯಲ್ಲಿ ದಿಸ್ ಇಸ್ 2,40,000 rupees ಇದೆ. ಇದು ತಗೊಂಡ್ಮೇಲೆ ಯಾರು ಕೊಟ್ರು ಅಂತ ಬರುತ್ತೆ. ಪ್ರಿಫರೆನ್ಸ್ ಶೇರ್ಸ್ ಯಾರಿಗೋಸ್ಕರ ಕೊಟ್ಟಿದ್ದು ನೋಡಿ, ಇದು ಪರ್ಚೇಸ್ ಕನ್ಸಿಡರ್ ಬರ್ದಿರ್ತೀವಿ ನೋಡಿ, ಪೇಮೆಂಟ್ ಟು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್, ಇವರಿಗೆ ಪ್ರಿಫರೆನ್ಸ್ ಶೇರ್ಸ್ ಅನ್ನ ಕೊಟ್ಟಿರ್ತಕ್ಕಂಥದ್ದು. ಅದಕ್ಕೆ ಇಲ್ಲಿ ಬರ್ತಕ್ಕಂಥದ್ದನ್ನ ನೀವೇನ್ ಮಾಡ್ಬೇಕು, ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು ಬೈ ಪ್ರಿಫರೆನ್ಸ್, ಶಾರ್ಟ್ ಫಾರ್ಮ್ ಬರ್ದಿರ್ತೀನಿ, ಬೈ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಕೌಂಟ್. ಓಕೆ, ಈ ಕಂಪ್ನಿಗೆ ಅಪ್ಲೈ ಆಗಲ್ಲ, 0 ಕಂಪ್ನಿಲಿ ಇಲ್ಲ. ಇಲ್ಲಿ ಇರ್ತಕ್ಕಂಥ ಪೂರ್ತಿ ಇವರಿಗೆ ಕೊಡ್ತೀವಿ, ದಟ್ ಈಸ್ 2,40,000 rupees. ಓಕೆ, ಸೊ ಟೋಟಲ್ ಮಾಡಿಬಿಟ್ಬಿಡಿ. ಇಲ್ಲಷ್ಟೇ ಬ್ಯಾಲೆನ್ಸ್ ಬರಬಾರದು ಶೇರ್ಸ್ ಅಕೌಂಟ್ ಅಲ್ಲಿ. ಸೊ ಇದಾದ್ಮೇಲೆ ಯಾವ ಅಕೌಂಟ್ ಮಾಡ್ಕೋಬೇಕು ನೀವು, ಯು ಹ್ಯಾವ್ ಟು ಪ್ರಿಪೇರ್ ಈಕ್ವಿಟಿ ಶೇರ್ಸ್ ಅನ್ನ ಮಾಡ್ಕೋಬೇಕು. ಪ್ರಿಫರೆನ್ಸ್ ಶೇರ್ಸ್ ಹೆಸರೇ ಹೇಳುತ್ತೆ ಪ್ರಿಫರೆನ್ಸ್ ಅಂತ, ಅದಕ್ಕೆ ಶೇರ್ಸ್ ಆಗ್ಲಿ ಶೇರ್ ಹೋಲ್ಡರ್ಸ್ ಆಗ್ಲಿ ಫಸ್ಟ್ ಅದನ್ನ ಮಾಡ್ಕೊಂಡ್ಬಿಡಿ. So the next account is preference shares account. Sorry, not preference. Equity shares account. in purchasing company account. Equity shares in purchasing company. Open a ledger account. Allast on 3 columns ಸಾಕು, ಜಾಸ್ತಿ ಬೇಕಾಗಿಲ್ಲ. So next equity shares. So same equity shares ಅಲ್ಲಿ the received from the purchasing company to purchasing company account. What is the value of shares given to the equity holders of a company? Payment to equity holders ಅಂತ ಇರುತ್ತೆ ಮೇಲ್ಗಡೆ ಏನಿದೆ ನೋಡಿ ರೆಡ್ ಅಲ್ಲಿ 8,65,250. 65,250. 8,65,250. Likely, what is the value of equity shares given to B company? 2,77,500. 2,77,500. So, e shares na yaru kottiddu, this is given to by equity shareholders account. Yaru kottaru transfer madbidi astane. So, same amount, that is ಈ ಅಕೌಂಟ್ ಎಲ್ಲ ಇಷ್ಟೇ ಬರ್ತಕ್ಕಂಥದ್ದು. ಕೆಲವರು ಇದನ್ನ ಮಾಡ್ಲಿಕ್ಕೆ ಹೋಗಲ್ಲ, ಮಾಡ್ಲಿಕ್ಕೆ ಹೋಗದೇ ಇದಾರೆ ಅಂತ ಡೌಟ್ ಕ್ರಿಯೇಟ್ ಆಯ್ತು, ಏನಾಯ್ತು, ಯಾವ ಕಡೆ ಹೋಯ್ತು. ಇದು ಬೆಟರ್ ಟು ಶೋ ದ ಲೆಡ್ಜರ್ಸ್. ಓಕೆ, ಸೊ ಇಲ್ಲಿ ಟೋಟಲ್ ಅಂತ ಬರೆದ್ಬಿಡ್ಬಿಡಿ. ಟೋಟಲ್ ರುಪೀಸ್ ಈ ಕಡೆನು ದಟ್ ಈಸ್ ಟೋಟಲ್ ರುಪೀಸ್ ಗೊತ್ತಾಯ್ತು. ಸೊ ನೆಕ್ಸ್ಟ್ ಆಫ್ಟರ್ ಈಕ್ವಿಟಿ ಶೇರ್ಸ್ ಇನ್ ಪರ್ಚೇಸಿಂಗ್ ಕಂಪನಿ, ನೆಕ್ಸ್ಟ್ ಅಕೌಂಟ್ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಕೌಂಟ್ ಮಾಡ್ಕೋಬೇಕು. ಯಾಕೆ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಕೌಂಟ್ ಫಸ್ಟ್ ಮಾಡ್ಕೋಬೇಕು, ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟ್ ಯಾಕೆ ಮಾಡಬಾರ್ದು ಫಸ್ಟ್? ಹಲೋ, ಕೇಳಿಸ್ತಾ ಇದೆಯಾ? Balance to transfer to equity share. ಅವರಲ್ಲಿ ಏನೋ ಬ್ಯಾಲೆನ್ಸ್ ಬರುತ್ತೆ. ಅದಕ್ಕೂ ಇಂಪಾರ್ಟೆಂಟ್ ಏನು, ಪ್ರಿಫರೆನ್ಸ್ ಮೀನ್ಸ್ ಫಸ್ಟ್ ಪ್ರಯಾರಿಟಿ ಓವರ್ ಈಕ್ವಿಟಿ ಹೋಲ್ಡರ್ಸ್. ಈಕ್ವಿಟಿ ಶೇರ್ಸ್ ಗಿಂತ ಫಸ್ಟ್ ಲಿಕ್ವಿಡೇಷನ್ ಮಾಡಿದ ಜ್ಞಾಪಕ ಇದೆಯಾ? ಕ್ಯಾಪಿಟಲ್ ಕೊಡಬೇಕಾದ್ರೆ ಫಸ್ಟ್ ಯಾರು ಕೊಡ್ತಾ ಇದ್ದಿದ್ದು? ಪ್ರಿಫರೆನ್ಸ್ ಶೇರ್ಸ್ ಕೊಟ್ಟು ಉಳಿದರೆ ಈಕ್ವಿಟಿ ಶೇರ್ಸ್ ಕೊಡ್ತಾ ಇದ್ವಿ. ಆ ರೀತಿ ಆದ್ರೂ ಅಂದ್ಕೊಳ್ಳಿ, ಅಥವಾ ಇಲ್ಲಿ ಬಂದಾಗ ಟೆಕ್ನಿಕ್ಸ್ ಇಷ್ಟೇನೆ. ಇಫ್ ಎನಿ ಬ್ಯಾಲೆನ್ಸಿಂಗ್ ಫಿಗರ್ ಈಸ್ ಅರೈಸ್ಡ್ ಇನ್ ದ ಬುಕ್ಸ್ ಆಫ್ ಇನ್ ದ ಅಕೌಂಟ್ ಆಫ್ ಪ್ರಿಫರೆನ್ಸ್ ಹೋಲ್ಡರ್ಸ್, ದಟ್ ಈಸ್ ಟ್ರಾನ್ಸ್ಫರಬಲ್ ಟು ಈಕ್ವಿಟಿ ಶೇರ್ಸ್ಗೆ ಟ್ರಾನ್ಸ್ಫರ್ ಆಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಅಲ್ಲಿ ಬ್ಯಾಲೆನ್ಸ್ ಬರುತ್ತೋ ಏನೋ ಗೊತ್ತಿಲ್ಲ ನಮ್ಗೆ, ಅದಕ್ಕೆ ಇದು ಮಾಡ್ತೀವಿ. ಸೊ ಇಲ್ಲಿ ಫಸ್ಟ್ ಕ್ರೆಡಿಟ್ ಕೊಡಿ ಈ ಅಕೌಂಟ್ ಅಲ್ಲಿ, ದಟ್ ಈಸ್ ಬೈ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್. ಬರೀ ಕ್ಯಾಪಿಟಲ್ ಅಷ್ಟೇ, ನೋ ಪ್ರಾಫಿಟ್ ನೋ ಲಾಸಸ್. ಸೊ ವಾಟ್ ದ ಪ್ರಿಫರೆನ್ಸ್ ಕ್ಯಾಪಿಟಲ್ ಇಂದ ಎ ಕಂಪನಿ 0 ಅಂತ ಅನ್ಸುತ್ತೆ, ಬಿ ಕಂಪನಿಯಲ್ಲಿ ಮಾತ್ರ ಪ್ರಿಫರೆನ್ಸ್ ಕ್ಯಾಪಿಟಲ್ ಇರೋದು. Yes, sir. ಎಷ್ಟಿದೆ ಅದು? 2,40,000. 2,40,000 rupees is the preference capital. For the settlement of this preference capital of 2,40,000, the purchasing company has given the preference shares, that is 2 preference shares in
ಪರ್ಚೇಸಿಂಗ್ ಕಂಪನಿ. ಸರ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಯಾಕೆ ತಗೋಬೇಕು ಸರ್? ಬ್ಯಾಲೆನ್ಸ್ ಶೀಟ್ ಇಲ್ಲ ಅಂದ್ರೆ ಪರ್ಚೇಸ್ ಕನ್ಸಿಡರೇಷನ್ ಕ್ಯಾಲ್ಕುಲೇಟ್ ಮಾಡಿರ್ತೀವಲ್ಲ ಅದು ಬ್ಯಾಲೆನ್ಸ್ ಶೀಟ್ ತಗೋಬೇಕು. ಅಲ್ಲಿ ಇರೋದು ಫಸ್ಟ್ ಪ್ರಿಫರೆನ್ಸ್ 3 ಕ್ಯಾಪಿಟಲ್ lakhs ಅಲ್ಲಿಂದ sir ಬರುತ್ತೆ. ಆದ್ರೆ. ಆ 3 ಕ್ಯಾಪಿಟಲ್ lakhs sir. ಪರ್ಚೇಸ್ ಕನ್ಸಿಡರ್ ಕೊಡೋದು ನಾವು. 3 lakhs sir. ಸೊ ದಟ್ ಈಸ್ ಎ ಕಂಪ್ನಿನಲ್ಲಿ ನಮಗೆ ಪ್ರಿಫರೆನ್ಸ್ ಇದು ಇವ್ರಿಗೋಸ್ಕರ ಏನು ಶೇರ್ಸ್ ಕೊಟ್ಟಿಲ್ಲ. ನೋ ಕ್ಯಾಪಿಟಲ್ ನೋ ಶೇರ್ಸ್. ಪೀಸ್ ಬೇಕಾದ್ರೆ ನೋಡಿ ಪ್ರಿಫರೆನ್ಸ್ ಶೇರ್ಸ್ ಎ ಕಂಪ್ನಿನಲ್ಲಿ ನಿಲ್ಲಿರುತ್ತೆ ನೋಡಿ. ಸಿ ಇಲ್ಲಿ ನೋಡಿ ಸರ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಇರೋದಾದ್ರೆ 3 lakhs ಬರ್ಬೇಕು ಸರ್. ಕ್ಯಾಪಿಟಲ್ ಎಷ್ಟಿದೆಯಪ್ಪ? ಕ್ಯಾಪಿಟಲ್ ಬಂದು 3 lakhs sir. 3 lakhs ಸರ್. 3 lakhs. ಎಸ್ 3 lakhs. ಯಾರು 2 lakhs ಹೇಳಿದ್ರು? ನಾನು ಹೇಳಿ ಬರ್ದಿದ್ದೇವಲ್ಲ ಅಲ್ಲಿ ಕ್ಯಾಪಿಟಲ್ ಅಂತ ಬರ್ದಿಲ್ವಾ? ಬೈ ಪ್ರಿಫರೆನ್ಸ್ ಕ್ಯಾಪಿಟಲ್, ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಬರ್ದಿರೋದು. ಅದು ಬ್ಯಾಲೆನ್ಸ್ ಶೀಟ್ ಅಂತ ತಗೋಬೇಕು ನೀವು. ಸೊ ಅವರಿಗೆ ಆ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ ಪರ್ಚೇಸ್ ಕನ್ಸಿಡರೇಷನ್ ಅಂದ್ರೆ ಪ್ರಿಫರೆನ್ಸ್ ಶೇರ್ಸ್ ಅಲ್ಲಿ ಎಷ್ಟು ಕೊಟ್ಟಿದ್ದು? ದಟ್ ಈಸ್ 2,40,000 ಕೊಟ್ಟಿದ್ದಾರೆ. 2,40,000 ಡೆಬಿಟ್ ಮಾಡ್ಬಿಡಿ. ದಟ್ ಈಸ್ 2,40,000 rupees. ಸೊ ಕಂಪೇರಿಂಗ್ ಟು ಡೆಬಿಟ್ ಅಂಡ್ ಕ್ರೆಡಿಟ್ ಸೈಡ್ ಯಾವ ಕಡೆ ಜಾಸ್ತಿ ಇದೆ? ಟೋಟಲ್ rupees. ಟೋಟಲ್ ಇನ್ ಕೇಸ್ ಆಫ್ ಎ ಕಂಪನಿ ಇಟ್ ಈಸ್ 0. ಅವ್ರಿಗೂ ಸಮಾಧಾನ ಇಲ್ಲ. ಓನ್ಲಿ ಇನ್ ದ ಬಿ ಕಂಪನಿ ಇಟ್ ಈಸ್ 3 lakhs. ಈಗ ಇದನ್ನ ಡೆಬಿಟ್ ಸೈಡ್ ತಗೊಂಡು ಟ್ಯಾಲಿ ಮಾಡ್ಕೊಳ್ಳಿ. ದಟ್ ಈಸ್ ಟೋಟಲ್ rupees ಎ ಕಂಪನಿ 0, ಬಿ ಕಂಪನಿ 2 lakhs. Sorry, not 2 lakhs. This is 3 lakhs. lakhs ಆಗುತ್ತೆ. ಫೈಂಡ್ ದ ಬ್ಯಾಲೆನ್ಸ್ ಫಿಗರ್. ಸೊ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಕೌಂಟ್ ಅಲ್ಲಿ ಏನೇ ಬರಲಿ ಬ್ಯಾಲೆನ್ಸ್ ಬಂದ್ರೆ ಆ ಬ್ಯಾಲೆನ್ಸ್ ಏನ್ ಮಾಡ್ಬೇಕು ನೀವು? ಟ್ರಾನ್ಸ್ಫರಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್. ದಿಸ್ ಇಸ್ ದ ಬ್ಯಾಲೆನ್ಸಿಂಗ್ ಫಿಗರ್. ಸೊ ಎ ಕಂಪನಿ ಅದಕ್ಕೆ ಅವ್ರಿಗೆ ಎ ಕಂಪನಿ ಪ್ರಿಫರೆನ್ಸ್ ಶೇರ್ಸ್ ಇಲ್ಲ, ಪ್ರಿಫರೆನ್ಸ್ ಕ್ಯಾಪಿಟಲ್ ಇಲ್ಲ, ಬರಲ್ಲ. ಬಿ ಕಂಪನಿಯಲ್ಲಿ ದೇರ್ ಇಸ್ ಅ ಬ್ಯಾಲೆನ್ಸಿಂಗ್ ಫಿಗರ್ ಆಫ್ 60,000. 60,000 ಇದೆ. ಇದಕ್ಕೆ ನಾಪ್ಕೊಳ್ಳಿ. ದಿಸ್ ಬ್ಯಾಲೆನ್ಸ್ ಇಸ್ ಟು ಬಿ ಟ್ರಾನ್ಸ್ಫರಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಟ್ರಾನ್ಸ್ಫರ್ ಮಾಡ್ಕೋಬೇಕು ನೀವು. ಸೊ ಲಾಸ್ಟ್ ಅಕೌಂಟ್ ದಟ್ ಈಸ್ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟ್. ಇದು ಇವರದ್ದು ಸ್ವಲ್ಪ ದೊಡ್ಡದಾಗಿ ಬರುತ್ತೆ. ಓಕೆ, ಸೊ ವಾಟ್ ಇಸ್ ದ ಫಾರ್ಮ್ಯಾಟ್ ಆಫ್ ಲೆಡ್ಜರ್? ಅಟ್ಲೀಸ್ಟ್ ಮಿನಿಮಮ್ ಒಂದು 4-5 ಎಂಟ್ರೀಸ್ ಆದ್ರೆ ಬಂದೇ ಬರುತ್ತೆ ಇಲ್ಲಿ. ಸೊ ಇವ್ರಿಗೀಗ ಫಸ್ಟ್ ಆಫ್ ಆಲ್ ಗುಡ್ ದ ಲಯಬಿಲಿಟೀಸ್ ಸೈಡ್ ಆಫ್ ದ ಬ್ಯಾಲೆನ್ಸ್ ಶೀಟ್. ಆ ಲಯಬಿಲಿಟಿ ಸೈಡ್ ಅಲ್ಲಿ ಅವರ ಕ್ಯಾಪಿಟಲ್ ಪ್ಲಸ್ ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ತಗೋಬೇಕು. ದಟ್ ಈಸ್ ಬೈ ಈಕ್ವಿಟಿ ಶೇರ್ ಕ್ಯಾಪಿಟಲ್. ಸೊ ವಾಟ್ ಇಸ್ ದ ಈಕ್ವಿಟಿ ಕ್ಯಾಪಿಟಲ್ ಆಫ್ ಎ ಕಂಪನಿ? ಕ್ಯಾಪಿಟಲ್ ತಗೋ, ಬ್ಯಾಲೆನ್ಸ್ ಶೀಟ್ ಇಂದ ಕ್ಯಾಪಿಟಲ್ ತಗೋಬೇಕು. 4 lakhs. 4 lakhs sir. 4 lakhs. Whereas B company equity capital 5 lakhs. 5 lakhs. 5 lakhs. Okay, so after that one, take up all the reserves and surpluses. Which are the reserves and surplus appearing in the balance sheet? That is, one is profit and loss account. 2 by ಬರ್ದಿಲ್ಲ, ನೀವು ಬರ್ಕೋಬೇಕು. ಬರೀತಾ ಇಲ್ವಾ? ಪ್ರಾಫಿಟ್ ಲಾಸ್ ಅಕೌಂಟ್ ಇಸ್ ನಾಟ್ ದೇರ್ ಇನ್ ದ ಎ ಕಂಪನಿ. ಎ ಕಂಪನಿ 0 ಹಾಕೊಳ್ಳಿ. ಎ ಕಂಪನಿಯಲ್ಲಿ ಇಲ್ಲ. ಬಿ ಕಂಪನಿ ಕಾಲಮ್ ಅಲ್ಲಿ ಕ್ರೆಡಿಟ್ ಸೈಡ್ ಅಲ್ಲಿ ಇದೆ. ದಟ್ ಈಸ್ 2 lakhs ಇದೆ. 2 lakhs. Then ಪ್ರಾಫಿಟ್ ಲಾಸ್ ಅಕೌಂಟ್ ಆದ್ಮೇಲೆ ಕಾಂಟಿಂಜೆನ್ಸಿ ನೀವು ಡಿಬೆಂಚರ್ಸ್ ವ್ಯಾಲ್ಯೂ ತಗೊಂಡಿದ್ದೀರಾ ಸರ್? ನಮ್ಮ ವ್ಯಾಲ್ಯೂ ರಾಂಗ್ ಇದೆ ಸರ್. ಪಿ&ಎಲ್ ಅಕೌಂಟ್ ಎಷ್ಟು? 5 lakhs. 5 lakhs ಬಂದು ಎ ಕಂಪನಿಗೆ ಸರ್. 5 lakhs P&L ಅಕೌಂಟ್ ಅಲ್ಲಿ. ಎಸ್, ದಿಸ್ ಈಸ್ 5 lakhs ಇವ್ರದ್ದು. ಬಿ ಕಂಪನಿಯಲ್ಲಿ P&L ಅಕೌಂಟ್ ನಿಲ್ಲು, ಇದು 0. ಸೊ ಅದಾದ್ಮೇಲೆ ನೆಕ್ಸ್ಟ್ ಈಸ್ contingency reserve. So contingency reserve in case of A company. A company ಇದೆ contingency reserve ಇದೆ 50,000 ಇದೆ. ಅದೇ ಬಿ ಕಂಪನಿನಲ್ಲಿ contingency reserve ಎಷ್ಟಿದೆ? ನಿಲ್, 0 ಇದೆ.
ಇದು ಈಕ್ವಿಟಿ ಶೇರ್ ಅಕೌಂಟ್ ಮಾಡುವಾಗ ಬ್ಯಾಲೆನ್ಸ್ ಶೀಟ್ ಕಂಪ್ಲೀಟ್ ಕ್ಯಾಪಿಟಲ್ಸ್, ರಿಸರ್ವ್ಸ್, ಫಿಕ್ಟಿಷಿಯಸ್ ಅಸೆಟ್ಸ್ ಮೂರು ಇಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಂಡು ಬರ್ಬೇಕು. ಸೊ ಕ್ಯಾಪಿಟಲ್ ರಿಸರ್ವ್ಸ್ ಆಯ್ತು. ನೆಕ್ಸ್ಟ್ ಫಿಕ್ಟಿಷಿಯಸ್ ಅಸೆಟ್ಸ್ ಹೋದ್ರೆ ಒಂದಿದೆ ಅಸೆಟ್ಸ್ ಯಾವುದು, ದಟ್ ಈಸ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಇದೆ. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ವಾಟ್ ದ ಪ್ರಾಫಿಟ್ ಲಾಸ್ ಅಕೌಂಟ್ ಇನ್ ಕೇಸ್ ಆಫ್ ಎ ಕಂಪನಿ? ಎ ಕಂಪನಿಯಲ್ಲಿ ಎಷ್ಟಿದೆ? ನಿಲ್, 0 ನಿಲ್ ಇದೆ. whereas in case of B column it is rupees 1,40,000. 1,40,000 ಇದೆ. ಕಾಲಮ್ಸ್ ಸ್ವಲ್ಪ ಕೇರ್ಫುಲ್ ಆಗಿ ನೋಡ್ಕೊಳ್ಳಿ, ಇಂಟರ್ಚೇಂಜ್ ಮಾಡ್ಬಿಟ್ರೆ ಕಷ್ಟ ಆಗುತ್ತೆ. ಸೊ ಟ್ರಾನ್ಸ್ಫರ್ ಆಫ್ ಕ್ಯಾಪಿಟಲ್, ರಿಸರ್ವ್ಸ್ ಅಂಡ್ ಫಿಕ್ಟಿಷಿಯಸ್ ಅಸೆಟ್ಸ್ ಆರ್ ಓವರ್, ಮುಗೀತು ಆಯ್ತಾ. ಅದಾದ್ಮೇಲೆ ನಾವು ಯು ಹ್ಯಾವ್ ಟು ಸರ್ಚ್ ಆಲ್ ದ ಲೆಡ್ಜರ್ಸ್, ಎಲ್ಲೆಲ್ಲಿ ಈಕ್ವಿಟಿ ಶೇರ್ಸ್ ಇದಾರೋ ಅವ್ರನ್ನೆಲ್ಲ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಬಂದ್ಬಿಡ್ಬೇಕು. ಓಕೆ, ಟ್ರಾನ್ಸ್ಫರ್ ಮಾಡ್ಬೇಕಾದ್ರೆ ಫಸ್ಟ್ ಆಫ್ ಆಲ್ ಕೊಡಿದ್ರೆ ರಿಯಲೈಸೇಷನ್ ಅಕೌಂಟ್. ರಿಯಲೈಸೇಷನ್ ಅಕೌಂಟ್ ಅಲ್ಲಿ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಯಾವ ಕಡೆ ಇದ್ದಾರೆ? ಕ್ರೆಡಿಟ್ ಸೈಡ್. ಕ್ರೆಡಿಟ್ ಸೈಡ್. ಕ್ರೆಡಿಟ್ ಸೈಡ್ ಇದೆ. ಅದಕ್ಕೆ ಈಕ್ವಿಟಿ ಹೋಲ್ಡರ್ಸ್ ಗೆ ರಿಯಲೈಸೇಷನ್ ಅಕೌಂಟ್ ಯಾವ ಕಡೆ ಬರಬೇಕು? ಡೆಬಿಟ್ ಸೈಡ್. ಬಿಕಾಸ್ ಇಟ್ ಇಸ್ ಎ ಲಾಸ್. ಆಕ್ಚುಲ್ ಆಗಿ ರಿಯಲೈಸೇಷನ್ ಅಕೌಂಟ್ ಅಲ್ಲಿ ಬ್ಯಾಲೆನ್ಸ್ ಕ್ರೆಡಿಟ್ ಸೈಡ್ ಬಂದ್ರೆ ಇದು ತೋರಿಸುತ್ತೆ ಇದು ನಥಿಂಗ್ ಬಟ್ ಲಾಸ್. ಇದು ಇವನ್ ಲಾಸ್ ಅಂತ ಬರೆಯೋಂಗಿಲ್ಲ, ಪರ್ಸನಲ್ ನಾಲೆಡ್ಜ್ ಇವನ್ ಮಾಡಿ ಇಟ್ ಇಸ್ ಎ ಲಾಸ್ ಆಗುತ್ತೆ. ಲಾಸ್ ಈಸ್ ಡೆಬಿಟೆಡ್ ಇಯರ್. ಏನಂತ ಬರೀಬೇಕು ಅದಕ್ಕೆ? ಟು ರಿಯಲೈಸೇಷನ್ ಅಕೌಂಟ್ ಅಂತ ಬರ್ಕೋಬೇಕು. ರಿಯಲೈಸೇಷನ್ ಅಕೌಂಟ್ ಇಲ್ಲಿ ಬೇಕಾದ್ರೆ ಬ್ರಾಕೆಟ್ ಅಲ್ಲಿ ಲಾಸ್ ಅಂತ ಬರ್ಕೊಂಡ್ಬಿಡಿ. ಓಕೆ, ಸೊ ವಾಟ್ ದಟ್ ಲಾಸ್ ಆಫ್ ಎ? ಈಗ ಎಷ್ಟು ಬಂತದು? 84,750. 84,750. ಅಮೌಂಟ್ ಕರೆಕ್ಟ್ ಆಗಿ ಹೇಳ್ಬೇಕು. 84,750 ಆಯ್ತು. ಬಿ ಬಿ ಕಂಪನಿಗೆ ಎಷ್ಟು ಬಂತು? 1,42,500. 1,42,500 ಕರೆಕ್ಟಾ? ಎಸ್ ಸರ್. ಆಯ್ತು. ರಿಯಲೈಸೇಷನ್ ಅಕೌಂಟ್ ಆದ್ಮೇಲೆ ಪರ್ಚೇಸಿಂಗ್ ಕಂಪನಿಲಿ ಏನು ಬರಲ್ಲ ಆಯ್ತಾ. ಪ್ರಿಫರೆನ್ಸ್ ಶೇರ್ಸ್ ಹೊರಟೋಯ್ತು. ಈಕ್ವಿಟಿ ಶೇರ್ಸ್ ಬನ್ನಿ. ಈಕ್ವಿಟಿ ಶೇರ್ಸ್ ಅಲ್ಲಿ ಬೈ ಈಕ್ವಿಟಿ ಶೇರ್ಸ್ ಅಂತ ಇದೆ ನೋಡಿ, ಕರೆಕ್ಟಾ? ಎಸ್ ಸರ್. ಅಲ್ಲಿ ಬೈ ಅಂದ್ರೆ ಇಲ್ಲಿ 2 ಅಂತ ಬರ್ಕೊಳ್ಳಿ ಡೆಬಿಟ್ ಸೈಡ್ ಅಲ್ಲಿ. ದಟ್ ಈಸ್ 2 ಪರ್ಚೇಸಿಂಗ್ ಕಂಪನಿ ಅಕೌಂಟ್. 2 ಹಂಗಲ್ಲ, 2 ಈಕ್ವಿಟಿ ಶೇರ್ಸ್ ಇನ್ ಪರ್ಚೇಸಿಂಗ್ ಕಂಪನಿ ಬರ್ಬೇಕಲ್ಲಿ. ಈಕ್ವಿಟಿ ಶೇರ್ಸ್ ಇನ್ ಪರ್ಚೇಸಿಂಗ್ ಕಂಪನಿ. ಪರ್ಚೇಸಿಂಗ್ ಕಂಪನಿ ಬರೀ ಕಂಪನಿಗೆ ಹೊರಟೋಗುತ್ತೆ. ಇದು ಕಂಪನಿ ಇದಲ್ಲ, ಇದು ಶೇರ್ ಸಂಬಂಧಪಟ್ಟಂತ ವಿಷಯ ಅಲ್ವಾ. ಸೊ ವಾಟ್ ದ ಈಕ್ವಿಟಿ ಶೇರ್ಸ್ ಗಿವನ್ ಟು ದ ಈಕ್ವಿಟಿ ಹೋಲ್ಡರ್ಸ್? ಈಕ್ವಿಟಿ ಶೇರ್ಸ್ ಅಕೌಂಟ್ ಅಲ್ಲಿ ನೋಡಿ ಎಷ್ಟಿದೆ? 8,65,250. 8,65,250. ಸೊ ಅದಾದ್ಮೇಲೆ ಸೇಮ್ ಅದೇ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ ಈಕ್ವಿಟಿ ಶೇರ್ಸ್ ಎಷ್ಟು ಕೊಟ್ರು ನೋಡಿ? ಎಷ್ಟು ಕೊಟ್ಟಿದ್ರು ಈಕ್ವಿಟಿ ಶೇರ್ಸ್ ಅಲ್ಲಿ? ಈಕ್ವಿಟಿ ಶೇರ್ಸ್ ಅಕೌಂಟ್ ಅಲ್ಲಿ 2,77,500. 2,77,500 ಬರೀ ಈಕ್ವಿಟಿ ಶೇರ್ಸ್ ಬರ್ಕೋಬೇಕು ಆಯ್ತಾ. ಸೊ ಅದಾದ್ಮೇಲೆ ಶೇರ್ಸ್ ಅಕೌಂಟ್ ಆದ್ಮೇಲೆ ಪ್ರಿಫರೆನ್ಸ್ ಹೋಲ್ಡರ್ಸ್ ಬನ್ನಿ. ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಕೌಂಟ್ ಅಲ್ಲಿ ಈಕ್ವಿಟಿ ಶೇರ್ಸ್ ಎಷ್ಟು ಹೋಯ್ತು? ಅದ್ರಲ್ಲಿ ಈಕ್ವಿಟಿ ಶೇರ್ಸ್ ಏನು ಕೊಟ್ಟಿಲ್ಲ ಸರ್. ಎ ಕಂಪ್ನಿಗೆ ಇಲ್ಲ, ಬಿ ಕಂಪ್ನಿ ಇದೆ ನೋಡಿ. ಬಿ ಕಂಪ್ನಿ ಈಕ್ವಿಟಿ ಶೇರ್ಸ್ 60,000. ಸೊ ಇಲ್ಲಿ ಈಕ್ವಿಟಿ ಶೇರ್ಸ್ ಅಕೌಂಟ್ ಕ್ರೆಡಿಟ್ ಸೈಡ್ ಅಲ್ಲಿ ಇಟ್ ಈಸ್ ಬೈ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಕೌಂಟ್ ಬ್ಯಾಲೆನ್ಸಿಂಗ್ ಫಿಗರ್ ಅದು ಇದಲ್ವಾ. ಅದು ಎ ಕಾಲಮ್ ಅಲ್ಲಿ ನಿಲ್ಲಿದೆ ಅಲ್ವಾ. ಬ್ಯಾಲೆನ್ಸಿಂಗ್ ಫಿಗರ್ ನೋಡಿ, ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಕೌಂಟ್ ಅಲ್ಲಿ ನೋಡಿ ಇಲ್ಲಿ 0 ಇದೆ. ಇಲ್ಲಿ ಎ ಕಾಲಮ್ ಇದೆ, ಬಿ ಕಂಪ್ನಿಯಲ್ಲಿ 60,000 ಇದೆ ನೋಡಿ. ಎ ಕಂಪ್ನಿಗೆ ಹೋಗುತ್ತೆ, ಬಿ ಕಂಪ್ನಿಗೆ ಹೋಗುತ್ತೆ. ಗೊತ್ತಾಯ್ತಾಯ್ತು? 60,000 ರೆಡ್ ಅಲ್ಲಿ ಹಾಕಿದ್ರೆ ನೋಡಿ, ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಕೌಂಟ್ ಡೆಬಿಟ್ ಸೈಡ್ ಅಲ್ಲಿ ಬಿ ಕಾಲಮ್ ಅಲ್ಲಿ 60,000 ಬ್ಯಾಲೆನ್ಸ್ ಬಂದಿದೆ, ಕರೆಕ್ಟಾ? ಅವಾಗ ಇದನ್ನೇ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟ್ ಬಿ ಕಂಪನಿ ಈಕ್ವಿಟಿ ಶೇರ್ಸ್ 60,000 ಹೋಗುತ್ತೆ. ಸೊ ಯಾವುದು ಪ್ರಿಫರೆನ್ಸ್ ಹೋಲ್ಡರ್ಸ್ ಆಯ್ತಾ. ಇನ್ನ ಈಕ್ವಿಟಿ ಶೇರ್ಸ್ ಅಕೌಂಟ್ ಅಲ್ಲಿ ಏನಮ್ಮ ಸರ್ ಪರ್ಚೇಸಿಂಗ್ ಕಂಪನಿಯಲ್ಲಿ ಬೈ ಈಕ್ವಿಟಿ ಶೇರ್ಸ್ ಇನ್ ಪರ್ಚೇಸಿಂಗ್ ಕಂಪನಿ ಅಕೌಂಟ್ ಅಂತ ಒಂದಿದೆ ಅಲ್ವಾ ಸರ್, ಅದನ್ನ ಎಂಟ್ರಿ ಮಾಡಿಲ್ವಾ ಸರ್? ಅದು ಈಕ್ವಿಟಿ ಶೇರ್ಸ್ ಅಲ್ಲಿ ಬಂದಿರುತ್ತೆ ನೋಡು. ಇದೇ ತರ ಕೇಳ್ತಾ ಇರೋದು. ಪರ್ಚೇಸಿಂಗ್ ಕಂಪನಿಯಲ್ಲಿ ಬೈ ಈಕ್ವಿಟಿ ಶೇರ್ಸ್, ಇದು ಶೇರ್ಸ್ ಪೇಪರ್ಸ್, ಇದು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಲ್ಲ,
ಶೇರ್ಸ್ ಅಕೌಂಟ್ ಅಲ್ಲಿ ಹೋಗಿರುತ್ತೆ ನೋಡಿ, ಇಲ್ಲಿ ಬಂದಿದೆ ನೋಡು, ಇಲ್ಲಿ 8,50,000 ಅಂತ ಇಲ್ಲಿ ಬಂದ್ರೆ ಈಕ್ವಿಟಿ ಶೇರ್ಸ್ ಅಲ್ಲಿ ನೋಡಿ Yes, ಸೇಮ್ sir. ಅಮೌಂಟ್ಸ್ ಇಲ್ಲಿ ಬಂದಿರುತ್ತೆ ನೋಡು, ಹ್ಮ್ ಸರ್ ಅದೇ ಸರ್. ಅದು ಬಂದಿರುತ್ತೆ. ಶೇರ್ಸ್ ಅಕೌಂಟ್ ಹೋಗುತ್ತೆ. ಶೇರ್ ಹೋಲ್ಡರ್ಸ್ ಬಂದ್ರೆ ಅಲ್ಲಿ ಶೇರ್ ಹೋಲ್ಡರ್ಸ್ ಬಂದು ವ್ಯಕ್ತಿಗಳು, ಶೇರ್ಸ್ ಬಂದು ಡಾಕ್ಯುಮೆಂಟ್ಸ್, ಅದು ಪೇಪರ್ಸ್, ಅದು ಶೇರ್ ಸರ್ಟಿಫಿಕೇಟ್ಸ್, ಅದು ಆಯ್ತಾ. ಹ್ಮ್ ಶೇರ್ಸ್ ಹೋಗುತ್ತೆ, ಶೇರ್ ಹೋಲ್ಡರ್ಸ್ ಹೋಗುತ್ತೆ. ಲಾಸ್ಟ್ ಅಲ್ಲಿ ಆಯಾ ಶೇರ್ಸ್ ಅನ್ನ ಯಾವ ಶೇರ್ಸ್ ಕೊಟ್ರೋ ಅವ್ರಿಗೆ ಲಾಸ್ಟ್ ಟ್ರಾನ್ಸ್ಫರ್ ಮಾಡ್ಬಿಡ್ತೀವಿ ನೋಡಿ. ಇಲ್ಲಿ ಶೇರ್ಸ್ ಬರ್ತವೆ, ಪರ್ಚೇಸಿಂಗ್ ಕಂಪ್ನಿ ಅಂತ ಬರ್ತೀವಿ, ಬೈ ಪ್ರಿಫರೆನ್ಸ್ ಹೋಲ್ಡರ್ಸ್ ಅಂತ ಟ್ರಾನ್ಸ್ಫರ್ ಮಾಡ್ಬಿಡ್ತೀವಿ, ಆಯ್ತಾ. ಸೊ ಈಕ್ವಿಟಿ ಶೇರ್ಸ್ ಅಕೌಂಟ್ ಅಲ್ಲಿ ಲಾಸ್ಟ್ ಅಲ್ಲಿ ಇಲ್ಲಿ ಈಕ್ವಿಟಿ ಶೇರ್ಸ್ ಅಕೌಂಟ್ ಅಲ್ಲಿ ಬೈ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಂತ ಇದೆ ನೋಡಿ, ಇಲ್ಲಿ ಡೆಬಿಟ್ಸ್ ಅದು ಬರ್ದಾಕಿದೆ ಟು ಈಕ್ವಿಟಿ ಶೇರ್ಸ್ ಇನ್ ಪರ್ಚೇಸಿಂಗ್ ಕಂಪ್ನಿ ಆಗುತ್ತೆ. ಓಕೆ, ಸೊ ಈಗ ಬ್ಯಾಲೆನ್ಸ್ ಮಾಡಿ ನೋಡಿ. ಬ್ಯಾಲೆನ್ಸ್ ಮಾಡಿದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಟ್ಯಾಲಿ ಆಗ್ಬೇಕು ನಮ್ಗೆ. ಟ್ಯಾಲಿ ಆಗುತ್ತೆ ಸರ್. ಆಗುತ್ತೆ ಸರ್. ಆಗ್ಲೇಬೇಕು, ಆಗಿಲ್ಲ ಅಂದ್ರೆ ರಾಂಗ್ ಆಗ್ಬಿಡುತ್ತೆ. ನೋ ಕ್ಯಾಶ್ ಟ್ರಾನ್ಸಾಕ್ಷನ್ಸ್. ಎರಡು ಕಾಲಮ್ ಅಲ್ಲಿ ಎರಡು ಕಂಪ್ನಿದು ಅವ್ರವ್ರ ಕಂಪ್ನಿದು ಅವ್ರಿಗೆ ಟ್ಯಾಲಿ ಆಗ್ಬಿಡ್ಬೇಕು. ಟೋಟಲ್ ರುಪೀಸ್, ಸೊ ಇಲ್ಲೂ ಟೋಟಲ್ ರುಪೀಸ್. ಎಷ್ಟು ಬಂದಿದೆ ಕಂಪ್ನಿನಲ್ಲಿ ಟೋಟಲ್? 9,50,000. 9,50,000. ಟ್ಯಾಲಿ ಆಗಿಲ್ಲ ಅಂದ್ರೆ ಸಮ್ ಮಿಸ್ಟೇಕ್ಸ್ ಈಸಿಯಾಗಿ ಕಂಡುಹಿಡ್ಕೋಬಹುದು ನೀವು. ಟ್ಯಾಲಿ ಆಗಿದ್ರೆ ರಾಂಗ್ ಇದೆ, ಚೆಕ್ ಮಾಡ್ಕೊಂಡು ಮಾಡ್ಕೋಬಹುದು. ಬಿ ಕಂಪನಿ ಟೋಟಲ್ 5,60,000. 5,60,000 ಕ್ರೆಡಿಟ್ ಸೈಡ್ ಅಲ್ಲೂ ಸೇಮ್ ವ್ಯಾಲ್ಯೂಸೇ ಬಂದಿರಬೇಕು. ಬಂದಿದೆ ಸರ್. 9,50,000 ಅಂಡ್ ಹಿಯರ್ ಇಟ್ ಈಸ್ 5,60,000. ಬಂದಿಲ್ಲ ಅಂದ್ರೆ ರಾಂಗ್ ಅಂತ ಗೊತ್ತಾಗತ್ತಲ್ವಾ? So there ends the preparation of ledger accounts.